ವೆಲ್ಕಮ್ ಟು ಸ್ಟೇಟ್ ಕ್ರಾಫ್ಟ್ IAS ಅಕಾಡೆಮಿ. ನಿನ್ನೆ ನಾವು ಒಂದು ಕರ್ನಾಟಕ ಹ್ಯಾಂಡ್ಬುಕ್ ಸೀರೀಸ್ ಸ್ಟಾರ್ಟ್ ಮಾಡಿದ್ವಿ. ಆ ಫಸ್ಟ್ ಕ್ಲಾಸಲ್ಲಿ ಇಂಟ್ರೊಡಕ್ಟರಿ ವಿಡಿಯೋ ಅಂತ ಇಂಡೆಕ್ಸನ್ನು ಡಿಸ್ಕಷನ್ ಮಾಡಿದ್ವಿ. ಇವತ್ತಿಂದ ಆ್ಯಕ್ಚುಯಲ್ ಕ್ಲಾಸ್ ಸ್ಟಾರ್ಟ್ ಆಗುತ್ತೆ. ಸೊ ಕರ್ನಾಟಕ ಹ್ಯಾಂಡ್ಬುಕ್ ಸೀರೀಸ್ ಇದು ಇವತ್ತಿಂದ ಆ್ಯಕ್ಚುಯಲ್ ಫಸ್ಟ್ ಕ್ಲಾಸು ಸ್ಟಾರ್ಟ್ ಆಗ್ತಿದೆ. ಓಕೆ, ಲೆಟ್ಸ್ ಗೋ. ಫಸ್ಟ್ ಕ್ಲಾಸಲ್ಲಿ ನಿನ್ನೆ ಹೇಳ್ದಂಗೆ ಫಸ್ಟ್ ಚಾಪ್ಟರ್ ಯಾವುದಿದೆ ಅಂದರೆ ಇಂಟ್ರೊಡಕ್ಷನ್ ಅಂತ ಒಂದು ಚಾಪ್ಟರ್ ಇದೆ. ಈ ಇಂಟ್ರೊಡಕ್ಷನಲ್ಲಿ ನಿಮಗೆ ಮುಂದೆ ಬರೋ ಎಲ್ಲ ಚಾಪ್ಟರ್ಗಳಲ್ಲೂ ಏನೇನಿದೆ ಅದರದ್ದು ಗ್ಲಿಂಪ್ಸ್ ಇದೆ. ಇದರಲ್ಲೇ ಒಂದು ನಿಮ್ಗೆ ಎಷ್ಟು ಕಂಟೆಂಟ್ ಸಿಗ್ತಾ ಹೋಗುತ್ತೆ ನೋಡ್ತಾ ಹೋಗಿ. ಇದು ಫಾರ್ಮ್ಯಾಟ್ ಹೆಂಗಿರುತ್ತೆ ವಿಡಿಯೋದು ಅಂತಂದರೆ, ನಾನು ಆಲ್ರೆಡಿ ಓದಿ ಯಾವುದು ಎಕ್ಸಾಮಿಗೆ ಬರಬೇಕು ಅನ್ನೋದನ್ನು ಹೈಲೈಟ್ ಮಾಡಿ ಮತ್ತೆ ರೆಡ್ಡಿಂಗಿಂದ ಸ್ಟಾರ್ ಮಾರ್ಕ್ ಹಾಕಿದ್ದೀನಿ. ಸೊ ನಾವೇನು ಮಾಡೋಣ ಅಂದರೆ, ಇದ್ರ ಬಗ್ಗೆ ಜಾಸ್ತಿ ಡಿಸ್ಕಷನ್ಸ್ ಬೇಡ. ಏನು ಇದರಲ್ಲಿ ಏನಿದೆ ಎಂತು ಅದನ್ನೆಲ್ಲ ನಾನು ನಿಮಗೆ ಕತೆ ಹೇಳಲ್ಲ. ಇದರಲ್ಲಿ ಓನ್ಲಿ ಎಕ್ಸಾಮ್ ರಿಲೆವೆಂಟ್ ಕಂಟೆಂಟ್ ಮಾತ್ರ ಡೆಲಿವರ್ ಮಾಡ್ತಾ ಹೋಗ್ತೀನಿ. ಯಾಕೆಂದರೆ ಟೈಮ್ ಈಸ್ ಪ್ರೀಷಿಯಸ್ ಫಾರ್ ಯು. ಇದು 20 ಮಿನಿಟ್ಸ್ ವಿಡಿಯೋ ಅಥವಾ 30 ಮಿನಿಟ್ಸ್ ವಿಡಿಯೋ ಇದ್ದರೆ ನಿಮಗೆ ಮೋಸ್ಟ್ ಆಫ್ ದ ಟೈಮ್ ಯುಟಿಲೈಸೇಷನ್ ಆಗಬೇಕು. ಇದರಲ್ಲಿ 30 ಮಿನಿಟ್ಸಲ್ಲೇ ನಿಮ್ಗೆ ಅರೌಂಡ್ 1 to 2 ಕ್ವಶನ್ಸ್ ಆದರೂ ಬರಲೇಬೇಕು ಈ ಟಾಪಿಕ್ಕಿಂದ ಅನ್ನೋ ಥರ ನಮ್ಮದು ವಿಷನ್ ಇದೆ. ಓಕೆ, ಲೆಟ್ಸ್ ಕಂಟಿನ್ಯೂ ದಿಸ್. ಲೆಟ್ಸ್ ಸ್ಟಾರ್ಟ್ ದಿಸ್ ಆ್ಯಕ್ಚುಲಿ. ಓಕೆ ನೋಡಿ, ಮೊದಲನೇ ಇಲ್ಲೆಲ್ಲ ಏನೂ ಇಲ್ಲ, ನಾನು ಎಲ್ಲೆಲ್ಲಿ ಹೈಲೈಟ್ ಮಾಡಿಲ್ಲ. ಇದರಲ್ಲಿ ಏನು ಎಕ್ಸಾಮ್ ಬರುವಂಥ ಕಂಟೆಂಟ್ ಇಲ್ಲ, ಜಸ್ಟ್ ಎಕ್ಸ್ಪ್ಲನೇಷನ್ ಕೊಟ್ಟಿದ್ದಾರೆ ಅವರು. ಇಲ್ಲಿ ಒಂದು ಪಾಯಿಂಟ್ ಇದೆ, ಏನು ಕನ್ನಡ ಲ್ಯಾಂಗ್ವೇಜ್ ಹ್ಯಾವ್ ರಿಸೀವ್ಡ್ ಗ್ರೇಟೆಸ್ಟ್ ನಂಬರ್ ಆಫ್ ಜ್ಞಾನಪೀಠ ಅವಾರ್ಡ್ಸ್ 8 ಅಂತ ಕೊಟ್ಟಿದ್ದಾರೆ. ಇದರಲ್ಲಿ ನೀವೇನೇನು ನೋಡ್ಕೋಬೇಕು ಅಂದರೆ, ನಾನು ಎಲ್ಲ ಎಕ್ಸ್ಪ್ಲೈನ್ ಮಾಡ್ತೀನಿ. ಈ ಜ್ಞಾನಪೀಠ ಅವಾರ್ಡ್ಸ್ ಬಗ್ಗೆ ಮುಂದೆ ಅವಾರ್ಡ್ಸ್ ಅನ್ನೋ ಚಾಪ್ಟ್ರಲ್ಲಿ ಡೀಟೇಲಾಗಿದೆ. ಆವಾಗ ನಾವು ಯಾರ್ಯಾರು ಜ್ಞಾನಪೀಠ 8 ಜನ ಇದ್ದಾರೆ, ಅದ್ರ ಜೊತೆಗೆ ಅವ್ರ ಕೃತಿಗಳು ಯಾವ್ಯಾವುದು ಅನ್ನೋದನ್ನು ಡೀಟೇಲಾಗಿ ಡಿಸ್ಕಷನ್ ಮಾಡೋಣ. ಓಕೆ, ಇದು ನಿಮಗೆ ಕಮ್ಯುನಿಕೇಷನ್ ಚಾಪ್ಟರಲ್ಲಿ ಕಮ್ಯುನಿಕೇಷನ್ ಪೇಪರ್ ಇದೆ, ಗ್ರೂಪ್ ಸಿ, ಅದರಲ್ಲಿ ಕ್ವಶನ್ಸ್ ಬರುತ್ತೆ ಜ್ಞಾನಪೀಠ ಅವಾರ್ಡೀಸ್ ಬಗ್ಗೆ. ಮುಂದೆ ಇದೇ ಇಂಟ್ರೊಡಕ್ಷನ್ ಚಾಪ್ಟ್ರಲ್ಲೇ ನಿಮಗೆ ಕೆಲವೊಂದು ಇನ್ಫಾರ್ಮೇಷನ್ನು ಕೊಟ್ಟಿದ್ದಾರೆ ಇದರಲ್ಲಿ. ಓಕೆ, ಲೆಟ್ಸ್ ಗೋ. ಕರ್ನಾಟಕ ನೆಕ್ಸ್ಟ್ ಪಾಯಿಂಟ್ ಇದಿದೆ ನೋಡಿ. ಕರ್ನಾಟಕ ಪ್ರೀ ಹಿಸ್ಟ್ರಿ ಗೋಸ್ ಬ್ಯಾಕ್ ಟು ಪ್ಯಾಲಿಯೋಲಿಥಿಕ್ ಆ್ಯಂಡ್ ಹ್ಯಾಂಡ್ ಆ್ಯಕ್ಸ್ ಕಲ್ಚರ್ ಅಂತ. ಏನು ಅಂದರೆ, ಈಗ ಕರ್ನಾಟಕದ ಹಿಸ್ಟ್ರಿ ಎಲ್ಲಿಂದ ಟ್ರೇಸ್ ಆಗುತ್ತೆ ಅಂದರೆ, ನಾವು ಹಳೆ ಶಿಲಾಯುಗದ ಕಾಲದಿಂದ ನಾವು ಟ್ರೇಸ್ ಮಾಡ್ತಾ ಬರ್ತೀವಿ. ಇಲ್ಲಿ ಒಂದು ಪರ್ಸನ್ ಹೆಸರು ಬರೆದಿದ್ದೀನಿ ನೋಡಿ, ಇದು ಇಂಪಾರ್ಟೆಂಟ್. ರಾಬರ್ಟ್ ಬ್ರೂಸ್ ಫೀಟ್ ಅನ್ನೋರು, ನಾವು ಕನ್ನಡದಲ್ಲಿ ಇದಕ್ಕೆ ಪ್ರಾಗೈತಿಹಾಸದ ಪಿತಾಮಹ ಅಂತ ಕರಿತೀವಿ ಇವರಿಗೆ. ಅಂದರೆ ಪ್ರೀ ಹಿಸ್ಟ್ರಿ, ಫಾದರ್ ಆಫ್ ಪ್ರೀ ಹಿಸ್ಟ್ರಿ ಇವರು. ಈ ಕ್ವಶನ್ ಗ್ರೂಪ್ ಸಿಯಲ್ಲಿ ಆಗಿದೆ. ರಾಬರ್ಟ್ ಬ್ರೂಸ್ ಫೂಟ್ ಅಂತ. ನೀವು ಇದನ್ನು ಎಕ್ಸ್ಟ್ರಾ ಕಂಟೆಂಟ್ ಇದ್ದಿದ್ದನ್ನು ಇಲ್ಲೇ ಬರ್ತಿದ್ದೀನಿ, ಬೇಕಿದ್ರೆ ನೋಟ್ ಕೂಡ ಮಾಡ್ಕೋಬೋದು. ರಾಬರ್ಟ್ ಬ್ರೂಸ್ ಫೂಟ್ ಯಾರು ಅಂತಂದರೆ ಪ್ರಾಗೈತಿಹಾಸದ ಪಿತಾಮಹ ಅಥವಾ ಫಾದರ್ ಆಫ್ ಇಂಡಿಯನ್ ಪ್ರೀ ಹಿಸ್ಟ್ರಿ ಅಂತ. ಇವರು ಕರ್ನಾಟಕದಲ್ಲೇ ಒಂದು ಹ್ಯಾಂಡ್ ಆ್ಯಕ್ಸನ್ನು ಕಂಡುಹಿಡಿತಾರೆ. ಇದೇ ಫಸ್ಟ್ ನಮಗೆ ಪ್ಯಾಲಿಯೋಲಿಥಿಕ್ ಕಲ್ಚರ್ ಇಂಡಿಯಾದಲ್ಲಿ ಸ್ಟಾರ್ಟ್ ಆಗಿದೆ ಅನ್ನೋದಕ್ಕೆ ಒಂದು ಎವಿಡೆನ್ಸ್ ಸಿಕ್ಕಿತ್ತು. ಅದೇ ಥರ ನಾವು ಕರ್ನಾಟಕದಲ್ಲಿ ನಿಯೋಲಿಥಿಕ್ ಸೈಟ್ಸ್ಗಳು ಕೂಡ ಇದೆ, ಮೆಗಾಲಿಥಿಕ್ ಸೈಟ್ಸ್ ಕೂಡ ಇದೆ. ನಿಮಗೆ ಗೊತ್ತಿರೋಂಗೆ ಮೆಗಾಲಿಥಿಕ್ ಸೈಟ್ಸು ಕೆಲವೊಂದು ಇಂಪಾರ್ಟೆಂಟ್ ಇದೆ. ನಿಮ್ಗೆ ಗೊತ್ತಿಲ್ಲ ಅಂದರೆ ಹಿಸ್ಟ್ರಿಲಿ ಹೋಗಿ ನೋಡಿ, ನಾನು ಇಲ್ಲಿ ಮೆನ್ಷನ್ ಮಾಡ್ತಾ ಹೋಗ್ತೀನಿ. ನೆಕ್ಸ್ಟ್ ಹಿಸ್ಟ್ರಿ ಟಾಪಿಕಲ್ಲಿ ಇದು ಡೀಟೇಲ್ಡ್ ಆಗಿದೆ. ಓಕೆ, ಅದೇ ಥರ ನೋಡಿ, ಇಲ್ಲೊಂದು ಪಾಯಿಂಟ್ ಇದೆ. ಗೋಲ್ಡ್ ಡಿಸ್ಕವರ್ಡ್ ಇನ್ ಹರಪ್ಪ ವಾಸ್ ಫೌಂಡ್ ಟು ಬಿ ಇಂಪೋರ್ಟೆಡ್ ಫ್ರಮ್ ಮೈನ್ಸ್ ಇನ್ ಕರ್ನಾಟಕ ಅಂತ ಮೆನ್ಷನ್ ಮಾಡಿದ್ದಾರೆ. ಏನು ಹಿಂಗಂದರೆ, ಹರಪ್ಪ ಸಿವಿಲೈಸೇಷನಲ್ಲಿ ಗೋಲ್ಡ್ ಏನು ಸಿಕ್ಕಿದೆಯಲ್ಲ, ಬಂಗಾರ, ಅದು ಕರ್ನಾಟಕದಿಂದ ಇಂಪೋರ್ಟ್ ಮಾಡ್ಕೊಂಡಿದ್ರು ಅನ್ನೋ ಒಂದು ಇತಿಹಾಸಕಾರರದು ಅವ್ರದ್ದೊಂದು ಸ್ಟೇಟ್ಮೆಂಟ್ ಇದೆ. ಸೊ ಹಾಗಾಗಿ ಕರ್ನಾಟಕ ಗೌರ್ಮೆಂಟ್ ಡಾಕ್ಯುಮೆಂಟೇ ಹೇಳ್ತಾ ಇದೆ, ದ ಗೋಲ್ಡ್ ವಿಚ್ ವಾಸ್ ಡಿಸ್ಕವರ್ಡ್ ಇನ್ ಹರಪ್ಪನ್ ಸಿವಿಲೈಸೇಷನ್ ವಾಸ್ ಇಂಪೋರ್ಟೆಡ್ ಫ್ರಮ್ ಕರ್ನಾಟಕ ಅಂತ. ಈ ಪಾಯಿಂಟನ್ನು ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್, ಇಲ್ಲಿ ನಾನು ನಿಮಗೆ ಒಂದು ಪಾಯಿಂಟ್ ಹೇಳಿದೆ, ಪ್ರಾಗೈತಿಹಾಸದ ಪಿತಾಮಹ ರಾಬರ್ಟ್ ಬ್ರೂಸ್ ಫೂಟ್ ಅಂತ. ಇವ್ರದ್ದು ಇದ್ರ ರಿಲೇಟೆಡ್ ಕರ್ನಾಟಕದಲ್ಲಿ ಒಂದು ಸಂಗನಕಲ್ಲು ಅಂತ ಒಂದು ಊರಿದೆ, ಅಲ್ಲಿ ಆರ್ಕಿಯಾಲಜಿಕಲ್ ಮ್ಯೂಸಿಯಂ ಇದೆ. ಇದು ಸಂಗನಕಲ್ಲು ಆರ್ಕಿಯಾಲಜಿಕಲ್ ಮ್ಯೂಸಿಯಮ್ ತುಂಬ ಇಂಪಾರ್ಟೆಂಟ್. ಇದು ಆರ್ಕಿಯಾಲಜಿಕಲ್ ಮ್ಯೂಸಿಯಂ ಎಲ್ಲಿದೆ ಅಂತ ನಿಮ್ಮ ಕ್ವಶನ್ ಕೇಳ್ಬೋದು. ಇದು 2020 ಈ ಮ್ಯೂಸಿಯಮನ್ನು ಎಸ್ಟಾಬ್ಲಿಷ್ ಮಾಡಿದ್ದಾರೆ. 2020 ಇದರಲ್ಲಿ ಕಂಟೆಂಟ್ ಇಲ್ಲ, ಬಟ್ ನಾನು ಆ್ಯಡ್ ಮಾಡಿ ಹೇಳ್ತಾ ಇದ್ದೀನಿ. ಓಕೆ, ನೆಕ್ಸ್ಟ್, ಇಲ್ಲಿ ಪ್ರಯರ್ ಟು 3rd century BC ಮೋಸ್ಟ್ ಆಫ್ ದ ಕರ್ನಾಟಕ ನಂದ ಎಂಪೈರ್ದು ಪಾರ್ಟ್ ಆಗಿತ್ತು ಅಂತ ಮೆನ್ಷನ್ ಮಾಡಿದ್ದಾರೆ. ನಂದರು ನಮ್ಮನ್ನು ಫಸ್ಟ್ ಆಳ್ತಾ ಇದ್ರು. ಅದಾದಮೇಲೆ ಮೌರ್ಯರು ಬಂದರು. ಮೌರ್ಯರಾದಮೇಲೆ ಹಾಗೆ ಕಂಟಿನ್ಯೂ ಶಾತವಾಹನರು, ಅದೇ ಥರ ಕಂಟಿನ್ಯೂ ಆಗ್ತಾ ಇದೆ. ಅದನ್ನು ಹಿಸ್ಟ್ರಿ ಚಾಪ್ಟ್ರಲ್ಲಿ ಡೀಟೇಲಾಗಿ ನೋಡ್ತಾ ಹೋಗೋಣ. ಅರ್ಲಿಯೆಸ್ಟ್
ನೇಟಿವ್ ಕಿಂಗ್ಡಮ್ ಯಾವುದು ಕರ್ನಾಟಕದಂದರೆ ಕದಂಬಾಸ್ ಅಂತ ನಾವು ಮೆನ್ಷನ್ ಮಾಡ್ತೀವಿ. ಕದಂಬ ಮತ್ತು ಗಂಗರು. ಕದಂಬರ ಫೌಂಡರ್ ಯಾರು? ಮಯೂರ ಶರ್ಮಾ. ಇದೆಲ್ಲ ನಿಮ್ಗೆ ಗೊತ್ತಿದೆ. ಕದಂಬರ ರಾಜಧಾನಿ ಯಾವುದಾಗಿತ್ತು? ಬನವಾಸಿ ಕದಂಬರ ರಾಜಧಾನಿ ಆಗಿತ್ತು. ಅದೇ ಥರ ಗಂಗರದು ರಾಜಧಾನಿ ಯಾವುದಾಗಿತ್ತು? ತಲಕಾಡಿನ ಗಂಗರು ಅಂತ ಓದ್ತೀವಿ ನಾವು. ಸೊ ವೆಸ್ಟರ್ನ್ ಗಂಗಾ ಡೈನಾಸ್ಟಿದು ಕ್ಯಾಪಿಟಲ್ ಯಾವುದಾಗಿತ್ತು? ತಲಕಾಡು. ಇಲ್ಲಿ ನೋಡಿ, ಫಸ್ಟ್ ಕಿಂಗ್ಡಮ್ ಟು ಯೂಸ್ ಕನ್ನಡ ಇನ್ ಅಡ್ಮಿನಿಸ್ಟ್ರೇಷನ್ ಯಾವುದು ಅಂದರೆ ಕದಂಬ ಅಂತ. ಇದು ಕ್ವಶನ್ ಕೇಳಿದ್ದಾರೆ. ಕದಂಬ ಡೈನಾಸ್ಟಿ ಮೊದಲ ಬಾರಿಗೆ ಕನ್ನಡನ ಅಡ್ಮಿನಿಸ್ಟ್ರೇಷನಲ್ಲಿ ಯೂಸ್ ಮಾಡಿದರು ಅಂತ. ಇದಕ್ಕೆ ಎಕ್ಸಾಂಪಲ್ ಆಗಿ ನಾವು ಕನ್ನಡದ ಹಳೆಯ ಶಾಸನ ಅಂದರೆ ಯಾವುದು? ಹಲ್ಮಿಡಿ ಶಾಸನ ಅಂತ. ಇದು ಎಷ್ಟನೇ ಇಸ್ವಿಯಲ್ಲಿ ಸಿಕ್ಕಿದೆ? ಇಲ್ಲಿ ಹಲ್ಮಿಡಿ ಶಾಸನದ ಬಗ್ಗೆ ಕೆಲವೊಂದು ಎಕ್ಸ್ಟ್ರಾ ಇನ್ಫಾರ್ಮೇಷನ್ ನಾನು ಮೆನ್ಷನ್ ಮಾಡಿದ್ದೀನಿ ನೋಡಿ. ಕ್ರಿಸ್ತಶಕ 450ರಲ್ಲಿ ಇದು ಹಲ್ಮಿಡಿ ಶಾಸನ ಹೊರಡಿಸಿದ್ದು. ಇದು ಎಲ್ಲಿ ಸಿಕ್ಕಿದೆ ಅಂದರೆ ಬೇಲೂರು ತಾಲೂಕಿನ ಹಲ್ಮಿಡಿ ಅನ್ನೋ ಒಂದು ಜಾಗದಲ್ಲಿ ಸಿಕ್ಕಿದೆ. ಈ ಬೇಲೂರು ಅನ್ನೋ ಊರಿದೆಯಲ್ಲ, ಇತ್ತೀಚೆಗೆ ನಮಗೆ ಚೆನ್ನಕೇಶವ ದೇವಾಲಯ ಮತ್ತು ಹೊಯ್ಸಳರ ಆರ್ಕಿಟೆಕ್ಚರಿಗೆ ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಸೈಟ್ಸಲ್ಲಿ ಸೇರಿಸಿದರು. ವರ್ಲ್ಡ್ ಹೆರಿಟೇಜ್ ಸೈಟ್ಸಲ್ಲಿ ಸೇರಿಸಿದ್ದಾರೆ. ಇದು ಬೇಲೂರು ಯಾವ ನದಿ ದಂಡೆ ಮೇಲಿದೆ ಅಂತ ನಿಮಗೆ ನೆಕ್ಸ್ಟ್ ಕ್ವಶನ್ ಆಗ್ಬೋದು. ಇದು ಅದಕ್ಕೆ ಇಂಪಾರ್ಟೆಂಟ್. ಯಗಚಿ ರಿವರ್ ದಂಡೆ ಮೇಲೆ, ಯಗಚಿ ಅನ್ನೋ ನದಿ ದಂಡಿ ಮೇಲೆ ಇದು ಬೇಲೂರು ಇದೆ. ಓಕೆ, ಈ ಹಲ್ಮಿಡಿ ಶಾಸನ 450 ಮೊದಲನೇ ಪಾಯಿಂಟು. ನೆಕ್ಸ್ಟ್ ಯಾವುದು ಅಂದರೆ ಇದು ಯಾವ ಫಾರ್ಮೆಟಲ್ಲಿದೆ ಅಂದರೆ ಕನ್ನಡ ಪೂರ್ವದ ಹಳೆಗನ್ನಡ ಇದರಲ್ಲಿ ಮೆನ್ಷನ್ಡ್ ಆಗಿದೆ. ಅದೇ ಥರ ಹಲ್ಮಿಡಿ ಶಾಸನ ಯಾವ ರಿಲೇಟೆಡ್ ಶಾಸನ ಇದು? ಅದು ಏನು ಹೇಳುತ್ತೆ? ಹಲ್ಮಿಡಿ ಶಾಸನದಲ್ಲಿ ಏನೇನು ಮೆನ್ಷನ್ ಆಗಿದೆ ಅಂದರೆ ಹಲ್ಮಿಡಿ ಶಾಸನ ದಾನ ಶಾಸನ ಮತ್ತು ವೀರ ಶಾಸನ ಎರಡೂ ಇದು. ನಿಮಗೆ ಗ್ರೂಪ್ ಸಿಯಲ್ಲಿ ಈ ಕ್ವಶನ್ ಬರುತ್ತೆ. ದಿಸ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಇದು ಹಲ್ಮಿಡಿ ಶಾಸನ, ಇದೊಂದು ದಾನ ಶಾಸನನೂ ಹೌದು, ವೀರಗಲ್ಲು ಕೂಡ ಹೌದು. ಅದೇ ಥರ ಹಲ್ಮಿಡಿ ಶಾಸನ ಹೊರಡಿಸಿದಾಗ ಕದಂಬರದು ರಾಜ ಯಾರಾಗಿದ್ದ ಅಂದರೆ ಕಾಕುತ್ಸವರ್ಮನ ಕಾಲದಲ್ಲಿ ಹಲ್ಮಿಡಿ ಶಾಸನ ಹೊರಡಿಸಲಾಗಿದೆ. ಫಸ್ಟ್ ಹಲ್ಮಿಡಿ ಶಾಸನವನ್ನು ಕಂಡುಹಿಡಿದಿದ್ದು ಮತ್ತು ಡಿಕೋಡ್ ಮಾಡಿದ್ದು, ಅದ್ರ ಬಗ್ಗೆ ಜಗತ್ತಿಗೆ ತಿಳಿಸ್ಕೊಟ್ಟಿದ್ದು ಯಾರು ಅಂದರೆ MH ಕೃಷ್ಣ ಅನ್ನೋರು. ಓಕೆ, ಈ ಹಲ್ಮಿಡಿ ಶಾಸನದಲ್ಲಿ 16 ಸಾಲುಗಳಿವೆ. ಈ ಹಲ್ಮಿಡಿ ಶಾಸನದಲ್ಲಿ 16 ಸಾಲುಗಳಿವೆ ಈ ಥರ. ಅದೇ ಥರ ಈ ಸಾಲುಗಳು ಯಾವ ಛಂದಸ್ಸಿನಲ್ಲಿದೆ ಅಂತ ಒಂದು ಕ್ವಶನ್ ಇದೆ. ಇದು ಗ್ರೂಪ್ ಸಿಯಲ್ಲಿ ಆಗಿದೆ. ಇದು ವೆರಿ ವೆರಿ ಇಂಪಾರ್ಟೆಂಟ್. ನಿಮಗೆ ಕ್ವಶನ್ ಪೇಪರ್ ಟಫ್ ಮಾಡಬೇಕು ಅಂದಾಗ ಹಲ್ಮಿಡಿ ಶಾಸನದ ನಿಮಗೆ ಇಸ್ವಿ ಗೊತ್ತಿರುತ್ತೆ, ಪೂರ್ವದ ಹಳೆಗನ್ನಡ ಗೊತ್ತಿರುತ್ತೆ, ದಾನ ಶಾಸನ ವೀರ ಶಾಸನ ಗೊತ್ತಿರುತ್ತೆ. ಬಟ್ ಅನುಷ್ಟುಪ್ ಛಂದಸ್ಸು ಅನ್ನೋದೊಂದು ಛಂದಸ್ಸಲ್ಲಿ ಈ ಹಲ್ಮಿಡಿ ಶಾಸನನ ಬರೆದಿದ್ದಾರೆ, ಅನುಷ್ಟುಪ್ ಛಂದಸ್ಸು ಅಂತ. ಈ ಎಕ್ಸ್ಟ್ರಾ ಪಾಯಿಂಟ್ಸ್ ಏನಿದೆಯೋ ನೀವು ಮೆನ್ಷನ್ ಮಾಡ್ಕೊಳ್ಳಿ ನಿಮ್ಮ ನೋಟ್ಸಲ್ಲಿ. ಓಕೆ, ಇಲ್ಲಿ ಇಷ್ಟ ಆಯಿತು. ಇದ್ರ ಮುಂದೆ ಇದೆಲ್ಲ ಏನಿಲ್ಲ, ನಿಮಗೆ ಮತ್ತೆ ಕತೆ ಇದೆ ಅದರಲ್ಲಿ. ನೆಕ್ಸ್ಟ್ ಹೊಯ್ಸಳರ ಬಗ್ಗೆ ಇಲ್ಲಿ ಡೀಟೇಲ್ ಎಕ್ಸ್ಪ್ಲನೇಷನ್ ಕೊಡ್ತಾ ಹೋಗಿದ್ದಾರೆ. ಹೊಯ್ಸಳರದು ಒಂದು ವಿಶಿಷ್ಟವಾದಂಥ ಒಂದು ಆರ್ಕಿಟೆಕ್ಚರಲ್ ಸ್ಟೈಲ್ ಇದೆ. ನಾನು ಆಗಲೇ ಹೇಳ್ದಂಗೆ ಹೊಯ್ಸಳರದು ಚೆನ್ನಕೇಶವ ದೇವಾಲಯ, ಹೊಯ್ಸಳೇಶ್ವರ ದೇವಾಲಯ ಆ್ಯಂಡ್ ಸೋಮನಾಥೇಶ್ವರ ದೇವಾಲಯ ಇವು 3 ನ್ಯೂಸಲ್ಲಿದೆ. ಯಾಕಂದರೆ ಇವು 3ಕ್ಕೂ ಸೇರಿಸಿ ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಸೈಟ್ಸ್ ಅಂತ ಅನೌನ್ಸ್ ಮಾಡಿದ್ದಾರೆ. ಈ 3 ಬಗ್ಗೆನೂ ನಿಮ್ಗೆ ಏನೇ ಇನ್ಫಾರ್ಮೇಷನ್ ಬಂದ್ರೂ ಅದನ್ನು ನೀವು ಡೀಟೇಲ್ಡಾಗಿ ಓದ್ಕೋಬೇಕಾಗುತ್ತೆ. ಯಾಕಂದರೆ ಮುಂದೆ ಬರೋ ಕರ್ನಾಟಕದಲ್ಲಿರೋ ಎಲ್ಲ ಎಕ್ಸಾಮ್ಸಲ್ಲೂ ಈ 3 ಬಗ್ಗೆ ಕ್ವಶನ್ ಕೇಳ್ತಾರೆ. ಅದೇ ಥರ ಹೊಯ್ಸಳರ ಆರ್ಕಿಟೆಕ್ಚರ್ ಯಾವ ಆರ್ಕಿಟೆಕ್ಚರಲ್ ಸ್ಟೈಲ್ ಅಂತಂದರೆ ವೇಸರ ಸ್ಟೈಲ್ ಆಫ್ ಆರ್ಕಿಟೆಕ್ಚರಲ್ಲಿ ಹೊಯ್ಸಳರದಿದೆ. ಓಕೆ, ನೀವು ಇನ್ನೊಂದು ನೋಡಿರ್ಬೋದು, ಇದ್ರದ್ದು ಸ್ಟಾರ್ ಟೈಪ್ ಆಫ್ ಬೇಸ್ ಇರುತ್ತೆ ಇದಕ್ಕೆ ಹೊಯ್ಸಳರ ಆರ್ಕಿಟೆಕ್ಚರ್ಗೆ. ಓಕೆ, ನೆಕ್ಸ್ಟ್ ಅದೇ ಥರ ವಿಜಯನಗರ ಎಂಪೈರ್ ವಿತ್ ಇಟ್ಸ್ ಕ್ಯಾಪಿಟಲ್ ಹೊಸಪಟ್ಟಣ, ಲೇಟರ್ ನೇಮ್ಡ್ ಇಟ್ ವಿಜಯನಗರದ ಎಂಪೈರ್ ಹೊಸಪಟ್ಟಣ ಅನ್ನೋ ಹೆಸರಿನೊಂದಿಗೆ ಕ್ಯಾಪಿಟಲ್ನ ಎಸ್ಟಾಬ್ಲಿಷ್ ಮಾಡಿಕೊಂಡು ಫಸ್ಟಿಗೆ ಬಂದಿತ್ತು. ಅದಾದಮೇಲೆ ವಿಜಯನಗರ ಅಂತ ಹೆಸರಾಯಿತು ಅಂತ. ಇದು ಇಂಟ್ರೊಡಕ್ಷನ್, ಅದಕ್ಕೆ ಅವರು ಅಷ್ಟು ಸ್ಪೀಡಾಗಿ ಹೋಗ್ತಿದ್ದಾರೆ. ಮುಂದೆ ಹಿಸ್ಟ್ರಿ ಅಂತ ಚಾಪ್ಟರ್ ಇದೆ, ಅದರಲ್ಲಿ ಪೂರ್ತಿ ಡೀಟೇಲ್ಡಾಗಿ ವಿಜಯನಗರ ಎಂಪೈರ್ ಬಗ್ಗೆನೇ ಸುಮಾರು ಪೇಜಸ್ ಇದೆ. ಅದೇ ಥರ ಈ ಇಸ್ವಿ ನಿಮಗೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ರಕ್ಕಸ ತಂಗಡಗಿ ಕದನ, ವಿಜಯನಗರ ಸಾಮ್ರಾಜ್ಯದ ಪತನ ಯಾವ ಯುದ್ಧದ ಮೂಲಕ ಆಯಿತು? ದ ಡಿಕ್ಲೈನ್ ಆಫ್ ವಿಜಯನಗರ ಎಂಪೈರ್ ಹ್ಯಾಪನ್ಡ್ ಇನ್ ದ ಬ್ಯಾಟಲ್ ಆಫ್ ರಕ್ಕಸ ತಂಗಡಗಿ. ಅದು ಎಷ್ಟನೇ ಇಸ್ವಿಲಾಯಿತು ಅಂದರೆ 1565 ಅಂತ ಎಕ್ಸಾಕ್ಟ್ ನೀವು ನೆನಪಿಟ್ಕೋಬೇಕಾಗುತ್ತೆ. ಬ್ಯಾಟಲ್ ಆಫ್ ತಾಳಿಕೋಟೆ ಅಂತಲೂ ಕರೀತಾರೆ ಇದಕ್ಕೆ, ರಕ್ಕಸ ತಂಗಡಗಿ ಕದನಕ್ಕೆ. ಓಕೆ, ನೆಕ್ಸ್ಟ್ ಇಲ್ಲೊಂದು ಇಂಪಾರ್ಟೆಂಟ್ ಕ್ವಶನ್ ಇದೆ. ಇದು ಮೋಸ್ಟ್ ಪ್ರೊಬಬಲ್ ಕ್ವಶನ್. ಇದು
ಎಕ್ಸಾಮಲ್ಲಿ ಯೂಶ್ವಲಿ ಒಂದು ವಿಜಯನಗರ ಎಂಪೈರ್ ಬಗ್ಗೆ, ಇಲ್ಲ ಮೈಸೂರು ಒಡೆಯರ್ ಬಗ್ಗೆ, ಇಲ್ಲ ನಿಮಗೆ ಹೈದರಾಲಿ ಟಿಪ್ಪು ಬಗ್ಗೆ, ಇಲ್ಲಾಂದರೆ ಕಮಿಷನರ್ ರೂಲ್ ಬಗ್ಗೆ ಕ್ವಶನ್ ಕೇಳಿರ್ತಾರೆ. ಇಲ್ಲಿ ನೋಡಿ ಈಗ ಪಾಯಿಂಟ್ ಏನಿದೆ ಅಂದರೆ, ವಿತ್ ದ ಡೆತ್ ಆಫ್ ಕೃಷ್ಣರಾಜ ಒಡೆಯರ್ ಟು ಹೈದರ್ ಅಲಿ ದ ಕಮಾಂಡರ್ ಇನ್ ಚೀಫ್ ಆಫ್ ಮೈಸೂರು ಆರ್ಮಿ ಗೇನ್ಡ್ ಕಂಟ್ರೋಲ್ ಆಫ್ ದ ರೀಜನ್. ಅಂದರೆ ಹೈದರ್ ಅಲಿ ಯಾವ ಮೈಸೂರು ಒಡೆಯರ ರಾಜನ ಮರಣದ ನಂತರ ಅಧಿಕಾರಕ್ಕೆ ಬಂದ ಅಂತ ಕ್ವಶನ್ ಏನಾದ್ರು ಬಂದರೆ ಕೃಷ್ಣರಾಜ ಒಡೆಯರ್ 2 ಅಂತ ಆನ್ಸರ್ ಇದಕ್ಕೆ. ಕೃಷ್ಣರಾಜ ಒಡೆಯರ್ 2 ಮರಣದ ನಂತರ ಹೈದರ್ ಅಲಿ ಕಮಾಂಡರ್ ಇನ್ ಚೀಫ್ ಆಫ್ ಮೈಸೂರು ಆರ್ಮಿ ಆಗ್ತಾನೆ. ಓಕೆ, ಅವನೇ ಮೇನ್ ನವಾಬ್ ಅಂತ ಅನೌನ್ಸ್ ಮಾಡ್ಕೋತಾನೆ ಅಂತ. ಇದು ಇಂಪಾರ್ಟೆಂಟ್ ಕ್ವಶನ್, ಇದನ್ನು ಕೇಳ್ತಾರೆ ಎಕ್ಸಾಮಲ್ಲಿ. ಅದೇ ಥರ ಇಲ್ಲೊಂದು ಇಸ್ವಿ ಇದೆ, ಇದು ಇಂಪಾರ್ಟೆಂಟ್. ಏನಿದು 1799 4th ಆಂಗ್ಲೋ ಮೈಸೂರು ವಾರ್ ಆಗುತ್ತೆ. 4th ಆಂಗ್ಲೋ ಮೈಸೂರು ವಾರ್ ಆಗುತ್ತೆ. ಟಿಪ್ಪು ಸುಲ್ತಾನ್ ನಿಧನ ಹೊಂದ್ತಾರೆ. ಅದಾದಮೇಲೆ ಮುಮ್ಮಡಿ ಕೃಷ್ಣರಾಜ ಒಡೆಯರ್ನ ಅಧಿಕಾರಕ್ಕೆ ಕೂರಿಸಿ ಬ್ರಿಟಿಷರು ಡಾಕ್ಟ್ರೈನ್ ಆಫ್ ಲ್ಯಾಬ್ಸ್ ಅದಕ್ಕೆ ಅಂಡರಲ್ಲಿ ಮೈಸೂರನ್ನ ತೊಗೊಂಬರ್ತಾರೆ, ಮೈಸೂರು ಸ್ಟೇಟ್ನ. ಸೊ ಮೈಸೂರು ರಿಮೈನ್ಡ್ ಅ ಪ್ರಿನ್ಸ್ಲಿ ಸ್ಟೇಟ್ ಅಂಡರ್ ಬ್ರಿಟಿಷ್ ರಾಜ್. ಓಕೆ, ಇದು ಗೊತ್ತಾಯ್ತು ಅನ್ಕೋತೀನಿ. 1799 ಇಸ್ವಿ ಇಂಪಾರ್ಟೆಂಟ್. ಇದು 4th ಆಂಗ್ಲೋ ಮೈಸೂರು ವಾರ್ ಮುಗಿದಿದ್ದಿಲ್ಲಿ. ಟಿಪ್ಪು ಸುಲ್ತಾನ್ ಮರಣ ಆಗಿದ್ದು 1799. ಓಕೆ, ಮೈಸೂರು ಯಾವಾಗ ಡಾಕ್ಟ್ರೈನ್ ಆಫ್ ಲ್ಯಾಬ್ಸ್ಗೆ ಒಳಪಟ್ಟಿತ್ತು ಅಂತಂದರೆ 1799 ಅಂತ ನೆನ್ಪಿಟ್ಕೋಬೇಕಿದನ್ನು. ಓಕೆ, ಅದೇ ಥರ ಇಲ್ಲಿ ನೆಕ್ಸ್ಟ್ ಏನು ಹೇಳಿದ್ದಾರೆ, ಕಿತ್ತೂರು ರಾಣಿ ಚೆನ್ನಮ್ಮ, ಸಂಗೊಳ್ಳಿ ರಾಯಣ್ಣರ ಬಗ್ಗೆ, ಅವ್ರ ಅಪ್ರೈಸಿಂಗ್ಸ್ ಬಗ್ಗೆ ಕೆಲವೊಂದನ್ನು ಹೇಳಿದ್ದಾರೆ. ಕಿತ್ತೂರು ಚೆನ್ನಮ್ಮನ ಬ್ಯಾಟಲ್ ಏನು ಥ್ಯಾಕ್ರೆ ಅನ್ನೋರನ್ನ ಕೊಲ್ತಾರಲ್ಲ, ಧಾರವಾಡ ಕಲೆಕ್ಟರ್ನ, ಅದು ಎಷ್ಟನೇ ಇಸ್ವಿ ಅಂದರೆ 1824. ಈ ಇಸ್ವಿಗಳೆಲ್ಲ ಇಂಪಾರ್ಟೆಂಟ್ ಆಗುತ್ತೆ. ಗ್ರೂಪ್ ಸಿ ಅಲ್ಲಿ ಡೈರೆಕ್ಟಾಗಿ ಒನ್ ಲೈನರ್ ಕ್ವಶನ್ಸ್ಗಳು ಇವು. ಸೊ 1824 ಬ್ಯಾಟಲ್ ಆಫ್ ಕಿತ್ತೂರಲ್ಲಿ ಕಿತ್ತೂರು ರಾಣಿ ಚೆನ್ನಮ್ಮ ಥ್ಯಾಕ್ರೆ ಅನ್ನೋ ಧಾರವಾಡ ಕಲೆಕ್ಟರ್ನ ಕೊಲೆ ಮಾಡ್ತಾಳೆ. ಓಕೆ, ನೆಕ್ಸ್ಟ್ ಅದೇ ಥರ ಬೇರೆ ಬೇರೆ ಅಪ್ರೈಸಿಂಗ್ಸ್ ಆಗಿದೆ. ಕಿತ್ತೂರು ಅಪ್ರೈಸಿಂಗ್ಸ್ ಹೆಂಗಾಗಿದೆ ಅದೇ ಥರ ಬೇರೆ ಬೇರೆ ಅಪ್ರೈಸಿಂಗ್ಸು ಆಗಿದೆ. ಆ ಅಪ್ರೈಸಿಂಗ್ಸಲ್ಲಿ ಕೆಲವೊಂದು 1857 ರಿವೋಲ್ಟ್ ಟೈಮಲ್ಲಿ ಆಗಿದೆ. ಏನು ಸಿಪಾಯಿ ಮಿಟಿನಿ ಅಂತ ಬ್ರಿಟಿಷ್ ಕರೆದ್ರು, ಫಸ್ಟ್ ವಾರ್ ಆಫ್ ಇಂಡಿಪೆಂಡೆನ್ಸ್ ಅಂತ ಇಂಡಿಯನ್ಸ್ ಕರೆದಿದ್ದಾರಲ್ಲ, ಅದೇ ಟೈಮಲ್ಲಿ ಕರ್ನಾಟಕದಲ್ಲಿ ಯಾವ್ದ್ಯಾವ್ದು ವಾರ್ ಆಯಿತು ಅಂತ ಕ್ವಶನ್ ಬರುತ್ತೆ. 1857 ರಿವೋಲ್ಟ್ ಟೈಮಲ್ಲೇ ಯಾವ್ದ್ಯಾವ್ದು ಆಗಿತ್ತು ಅಂದರೆ ನೋಡಿ, ಇದು ಇಂಪಾರ್ಟೆಂಟ್ ಕ್ವಶನ್. ಇದು ವೆರಿ ವೆರಿ ಇಂಪಾರ್ಟೆಂಟ್ ಕ್ವಶನ್. ಈ ಕ್ವಶನ್ ಆಗುತ್ತೆ ನೋಡಿ. ಇಲ್ಲಿ ಮುಂಡರ್ಗಿ ಭೀಮರಾವ್ ಅನ್ನೋರು ಅವ್ರದ್ದು ರಿವೋಲ್ಟ್ ಇದೆ. ಅದೇ ಥರ ಭಾಸ್ಕರ್ ರಾವ್ ಭಾವೆ ಅಥವಾ ನರಗುಂದದ ಬಾಬಾ ಸಾಹೇಬ್ ಅಂತ ಕರಿತೀವಿ. ನರಗುಂದದ ಬಾಬಾ ಸಾಹೇಬ್ ಇವರು ಕೂಡ ಇದೇ ಟೈಮಲ್ಲಿ ದಂಗೆ ಹೇಳ್ತಾರೆ. ಹಲಗಲಿ ಬೇಡರು, ಇದ್ರ ಬಗ್ಗೆ ಕೇಳಿರ್ತೀರ ನೀವು. ಹಲಗಲಿ ಬೇಡರ ಬಗ್ಗೆ ಇದು ಇಂಪಾರ್ಟೆಂಟ್, ನ್ಯೂಸಲ್ಲಿದೆ. ಈ ಕ್ವಶನ್ ಬಂದರೂ ಬರುತ್ತೆ ನಿಮಗೆ. ಹಲಗಲಿ ಬೇಡರು, ಈ ಹಲಗಲಿ ರಿವೋಲ್ಟಲ್ಲಿ ಯಾರ್ಯಾರು ಇನ್ವಾಲ್ವ್ ಆಗಿದ್ರು ಅಂತ ಒಂದು 3-4 ಜನದ ಹೆಸರಿದೆ. ಅದನ್ನು ನೀವು ನೆನಪಿಟ್ಕೋಬೇಕಾಗುತ್ತೆ. ಈ ಕ್ವಶನ್ ಹಲಗಲಿ ಅನ್ನೋ ಮೂವಿ ಕೂಡ ಬರ್ತಿದೆ ಒಂದು. ಸೊ ಹಾಗಾಗಿ ಈ ಕ್ವಶನ್ ಇನ್ಸ್ಪೈರ್ ಆಗಿ ಅದರಿಂದ ಈ ಕರೆಂಟ್ ಇವೆಂಟ್ಸಲ್ಲಿ ಇನ್ಸ್ಪೈರ್ ಆಗಿ ಈ ಕ್ವಶನ್ ಫ್ರೇಮ್ ಮಾಡ್ಬೋದು ಹಲಗಲಿ ಬೇಡರ ಬಗ್ಗೆ. ಇನ್ನೊಬ್ರು ಯಾರು ಅಂದರೆ ಸುರಪುರದ ರಾಜ ವೆಂಕಟಪ್ಪ ನಾಯಕ ಕೂಡ 1857 ರಿವೋಲ್ಟ್ ಟೈಮಲ್ಲೇ ಅವರು ರಿವೋಲ್ಟ್ ಆಗಿದ್ದು. ಸೊ ಯಾರ್ಯಾರು? ಮುಂಡರ್ಗಿ ಭೀಮರಾವ್, ಭಾಸ್ಕರ್ ರಾವ್ ಭಾವೆ, ಹಲಗಲಿ ಬೇಡರು ಮತ್ತು ರಾಜ ವೆಂಕಟಪ್ಪ ನಾಯಕ, ಸುರಪುರ ರಿವೋಲ್ಟ್. ಇದೆಲ್ಲ ಆಗಿದ್ದು ಯಾವಾಗ? 1857 ರಿವೋಲ್ಟ್ ಟೈಮಲ್ಲಿ. ನೆಕ್ಸ್ಟ್ ಅದಾದಮೇಲೆ ಕೆಲವೊಂದು ಗಾಂಧಿಯನ್ ಫೇಸಲ್ಲಿ, ಬಿಫೋರ್ ಗಾಂಧಿಯನ್ ಫೇಸಲ್ಲಿ ಇದ್ದಂಥ ಕರ್ನಾಟಕದ ಫ್ರೀಡಮ್ ಫೈಟರ್ಸ್ ಬಗ್ಗೆ ಕೆಲವೊಂದು ಹೇಳಿದ್ದಾರೆ. ಕಾರ್ನಾಡ್ ಸದಾಶಿವರಾವ್, ಆಲೂರು ವೆಂಕಟರಾಯ, ಎಸ್ ನಿಜಲಿಂಗಪ್ಪ, ಕೆಂಗಲ್ ಹನುಮಂತಯ್ಯ, ನಿಟ್ಟೂರು ಶ್ರೀನಿವಾಸರಾವ್. ಇವರೆಲ್ಲರ ಬಗ್ಗೆ ನಾವು ಸ್ವಲ್ಪ ಇನ್ಫಾರ್ಮೇಷನ್ ತಗೋತಾ ಹೋಗಬೇಕಾಗುತ್ತೆ. ಯಾಕಂದ್ರೆ ಮುಂದೆ ಹಿಸ್ಟ್ರಿ ಚಾಪ್ಟ್ರಲ್ಲಿ ಮಾಡರ್ನ್ ಇಂಡಿಯನ್ ಹಿಸ್ಟ್ರಿ ಇನ್ ಕರ್ನಾಟಕ ಹೇಳಬೇಕಾದ್ರೆ ಇದೆಲ್ಲ ಎಕ್ಸ್ಪ್ಲನೇಷನ್ ಇದೆ, ನಾನು ಅಲ್ಲಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಒಂದು ಸಾರಿ ಹಾಗೆ ಹೆಸರು ನೋಡ್ಕೊಳ್ಳಿ ಅಷ್ಟೇ ನೀವು. ಓಕೆ, ನೆಕ್ಸ್ಟ್ ಇಲ್ಲೊಂದು ಮೋಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್ ಇದೆ. ಮೈಸೂರು ನಮ್ಮದು ಇಂಡಿಪೆಂಡೆನ್ಸ್ ಆದಮೇಲೆ ರಾಜರ ಆಡಳಿತ ಹೋಗಿ ನಮಗೆ ಏನಾಗುತ್ತೆ, ಕೆಂಗಲ್ ಹನುಮಂತಯ್ಯನವರು ಚೀಫ್ ಮಿನಿಸ್ಟರ್ ಆಗ್ತಾರೆ. ಆದರೆ ರಾಜ್ಯಪಾಲ ಯಾರಾಗ್ತಾರೆ ಅಂತಂದರೆ ಜಯಚಾಮರಾಜೇಂದ್ರ ಒಡೆಯರ್ ಅವರು ರಾಜ್ಯಪಾಲ ಆಗ್ತಾರೆ. ಜಯಚಾಮರಾಜೇಂದ್ರ ಒಡೆಯರ್ ಅನ್ನೋರು ಏನು ಮೈಸೂರು ಒಡೆಯರ್ ರಾಜರಿರ್ತಾರಲ್ಲ ಅವರೇ ರಾಜ್ಯಪಾಲ ಅಂತ ಆಗ್ತಾರೆ. ಗವರ್ನರ್ ಆಫ್ ದ ಸ್ಟೇಟ್ ಯಾರಾಗ್ತಾರೆ? ಜಯಚಾಮರಾಜೇಂದ್ರ ಒಡೆಯರ್ ಆಗ್ತಾರೆ. ಇವರು ರಾಜ್ ಪ್ರಮುಖ್ ಅಂತ ಕರಿತಿರ್ತಾರೆ, ಹೆಡ್ ಆಫ್ ದ ಸ್ಟೇಟ್. ಇವರು ಅಂಟಿಲ್ 1975ವರೆಗೂ ರಾಜ್ಯಪಾಲರಾಗಿ ಇವರೇ ಇರ್ತಾರೆ. ಆಮೇಲೆ ಕರ್ನಾಟಕ ರಾಜ್ಯಕ್ಕೆ ಬೇರೆ ಬೇರೆ ರಾಜ್ಯಪಾಲರು ಅಪಾಯಿಂಟ್ ಆಗ್ತಾ ಹೋಗ್ತಾರೆ.
ಓಕೆ, ಇದೊಂದು ಇಂಪಾರ್ಟೆಂಟ್ ಪಾಯಿಂಟ್ ಇದೆ. ಅಂಟಿಲ್ 1975 ಕರ್ನಾಟಕದ ರಾಜ್ಯಪಾಲ ಜಯಚಾಮರಾಜೇಂದ್ರ ಒಡೆಯರ್ ಅವರೇ ಇರ್ತಾರೆ ಅಂತ ಮೆನ್ಷನ್ ಮಾಡಿದ್ದಾರೆ ಈ ಗೆಜೆಟ್ ಬುಕ್ಕಲ್ಲಿ. ಓಕೆ, ನೆಕ್ಸ್ಟ್ ಕೊಡಗು ಮತ್ತು ಇವೆಲ್ಲ ಏನಂದರೆ ಏಕೀಕರಣ ಸಮಯದಲ್ಲಿ ಕೊಡಗು ಪಾರ್ಟ್ ಸಿ ಸ್ಟೇಟ್ ಆಗಿರುತ್ತೆ. ನಮ್ಮದು ಸ್ಟೇಟ್ ರಿಆರ್ಗನೈಸೇಷನ್ ಕಮಿಟಿ ಏನು ಮಾಡಿರುತ್ತೆ, ಪಾರ್ಟ್ ಎ ಸ್ಟೇಟ್ಸ್, ಪಾರ್ಟ್ ಬಿ, ಪಾರ್ಟ್ ಸಿ ಸ್ಟೇಟ್ ಅಂತ ಇರುತ್ತೆ. ಆವಾಗ ಪಾರ್ಟ್ ಸಿ ಸ್ಟೇಟಲ್ಲಿ ಕೊಡಗು ಮೆನ್ಷನ್ ಆಗಿರುತ್ತೆ. ಕೊಡಗುದು ಒಬ್ಬರು ಚೀಫ್ ಮಿನಿಸ್ಟರ್ ಇರ್ತಾರೆ. ಕೊಡಗು ಆ್ಯಸ್ ಅ ಸ್ಟೇಟ್ ಅಂತ ಕನ್ಸಿಡರ್ ಮಾಡಿದಾಗ CM ಪೊಣಚ್ಚ ಅನ್ನೋರು ಒಬ್ಬರು ಚೀಫ್ ಮಿನಿಸ್ಟರ್ನ ಅಪಾಯಿಂಟ್ ಮಾಡಿರ್ತಾರೆ. ಇವರೊಬ್ಬರೇ ಕೊಡಗು ಚೀಫ್ ಮಿನಿಸ್ಟರ್ ಆಗಿರ್ತಾರೆ. ಆಮೇಲೆ ಕೊಡಗು ಏನಾಗುತ್ತೆ, ಕರ್ನಾಟಕದಲ್ಲೇ ಡಿಸಾಲ್ವ್ ಆಗುತ್ತೆ. ಈಗ ಕೊಡಗು ಒಂದು ಜಿಲ್ಲೆಯಾಗಿ ಕರ್ನಾಟಕದಲ್ಲೇ ಒಂದು ಅಡ್ಮಿನಿಸ್ಟ್ರೇಟಿವ್ ಡಿವಿಷನ್ ಆಗಿ ಪಾರ್ಟಿಸಿಪೇಟ್ ಮಾಡ್ತಿದೆ. ಅದೇ ಥರ ಸ್ಟೇಟ್ ರಿಆರ್ಗನೈಸೇಷನ್ ಆ್ಯಕ್ಟ್ ಯಾವಾಗ ಬಂತು, 1956 ಬಂತು. ಅದೇ ವರ್ಷ ನವೆಂಬರ್ 1 ಕರ್ನಾಟಕ ನಮ್ಮದು ಅಸ್ತಿತ್ವಕ್ಕೆ ಬಂತು ಅಂತ ನಾವು ಹೇಳ್ತೀವಿ. ಅದೇ ಥರ ನೋಡಿ, ಸ್ಟೇಟ್ ವಾಸ್ ರೀನೇಮ್ಡ್, ಕರ್ನಾಟಕ ಸ್ಟೇಟ್ ವಾಸ್ ರೀನೇಮ್ಡ್ ಇನ್ ಆ್ಯಸ್ ಕರ್ನಾಟಕ ಇನ್ 1973. ಫಸ್ಟಿಗೆ 1973ಗಿಂತ ಮುಂಚೆ ಕರ್ನಾಟಕ ರಾಜ್ಯಕ್ಕೆ ಮೈಸೂರು ರಾಜ್ಯ ಅಂತ ಕರೀತಿದ್ರು. ಅದನ್ನು ಕರ್ನಾಟಕ ಅಂತ ಯಾವಾಗ ನಾಮಕರಣ ಮಾಡಿದರು ಅಂದರೆ 1973ರಲ್ಲಿ ನಾಮಕರಣ ಮಾಡಿದ್ರು. ನಾವು ಇತ್ತೀಚೆಗೆ 2023ಯಲ್ಲಿ ನಾಮಕರಣ ಮಾಡಿ 50 ವರ್ಷದ್ದೇನೋ ಸೆಲೆಬ್ರೇಟ್ ಮಾಡಿದ್ವಿ. ಅದು ಒಂದು ಟ್ಯಾಗ್ ಲೈನ್ ಇತ್ತು ನಮಗೆ, ಕರ್ನಾಟಕ ನಾಮಕರಣ. ಅದಕ್ಕೆ ಒಂದು ಟ್ಯಾಗ್ ಲೈನ್ ಕೊಟ್ಟಿದ್ರು. ಅದು ಚನ್ನವೀರ್ ಕಣವಿ ಅನ್ನೋ ಕವಿ ಬರೆದಿದ್ದು ಒಂದು ಟ್ಯಾಗ್ ಲೈನ್ ಇತ್ತು. ಆ ಟ್ಯಾಗ್ ಲೈನ್ ತುಂಬ ನ್ಯೂಸಲ್ಲಿತ್ತು. ಆ ಟ್ಯಾಗ್ ಲೈನ್ ನಿಮಗೆ ನೆನಪಿದ್ರೆ, ನನಗೆ ಗೊತ್ತಿದೆ ಬಟ್ ನಿಮಗೆ ನೆನಪಿದ್ರೆ ನೀವು ಕಮೆಂಟಲ್ಲಿ ಮೆನ್ಷನ್ ಮಾಡಿ ಅದನ್ನು, ಟ್ಯಾಗ್ ಲೈನ್ ಏನಿತ್ತು. 2023ರಲ್ಲಿ ನಾವು 50ನೇ ವರ್ಷದ್ದು ಮರುನಾಮಕರಣನ ಸೆಲೆಬ್ರೇಟ್ ಮಾಡಿದಾಗ ಒಂದು ಟ್ಯಾಗ್ ಲೈನ್ ಇತ್ತು. ಓಕೆ, ಅದನ್ನು ನೀವು ಕಮೆಂಟಲ್ಲಿ ಮೆನ್ಷನ್ ಮಾಡಿ. ನೆಕ್ಸ್ಟ್, ಅದೇ ಥರ ಇಲ್ಲಿ ಕರ್ನಾಟಕದ ಇಂಡಸ್ಟ್ರೀಸ್ ಬಗ್ಗೆ ಕೆಲವೊಂದು ಹೇಳ್ತಾ ಇದ್ದಾರೆ ಈ ಪ್ಯಾರಾಗ್ರಾಫಲ್ಲಿ. ಅದರಲ್ಲಿ ಅಂಥ ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ಸ್ ಎಲ್ಲ ಏನಿಲ್ಲ. ಬೆಂಗಳೂರನ್ನ ಸಿಲಿಕಾನ್ ವ್ಯಾಲಿ ಆಫ್ ಇಂಡಿಯಾ ಅಂತಾರೆ, ಇದೆಲ್ಲ ನಿಮಗೆ ಗೊತ್ತಿರೋ ಫ್ಯಾಕ್ಟೇ. ನೆಕ್ಸ್ಟ್, ಕರ್ನಾಟಕ ಇಸ್ ದ ಲಾರ್ಜೆಸ್ಟ್ ಬಯೋಕ್ಲಸ್ಟರ್. ಇಂಡಿಯಾದ್ದು ಲಾರ್ಜೆಸ್ಟ್ ಬಯೋಕ್ಲಸ್ಟರ್ ಎಲ್ಲಿದೆ ಅಂತಂದರೆ ಕರ್ನಾಟಕದಲ್ಲಿದೆ. ನಮ್ಮದು IT-BT ಅಂತ ಕರೀತಾರಲ್ಲ, IT-BT ಕಂಪನೀಸ್ ಅಂತ ಕರೀತಾರೆ. IT ಅಂದರೆ ಇನ್ಫಾರ್ಮೇಷನ್ ಟೆಕ್ನಾಲಜಿ, ಬಯೋಟೆಕ್ನಾಲಜಿ. ಇದು ಎರಡಕ್ಕೂ ಹಬ್ ಯಾವುದು ಇಂಡಿಯಾದಲ್ಲಿ ಎಲ್ಲಿದೆ ಅಂತಂದರೆ ಬೆಂಗಳೂರಲ್ಲೇ ಇದೆ. ಓಕೆ, ನೆಕ್ಸ್ಟ್ ಅದೇ ಥರ ಮುಂದೆ ಬನ್ನಿ. ದ ಸ್ಟೇಟ್ ಅಕೌಂಟ್ಸ್ ಫಾರ್ 75% ಆಫ್ ಇಂಡಿಯಾಸ್ ಫ್ಲೋರಿಕಲ್ಚರ್ ಅಂತ. ಇಲ್ಲಿ ಕೆಲವೊಂದು ಡೇಟಾ ಎಲ್ಲ ಏನಂದರೆ ಔಟ್ಡೇಟೆಡ್ ಇದೆ. ಎಕ್ಸಾಕ್ಟ್ 75 ಅಂತಲ್ಲ, ಬಟ್ ನೀವು ಏನು ನೆನ್ಪಿಟ್ಕೊಳ್ಳಿ ಅಂದರೆ ಈಗ ರೀಸೆಂಟಾಗಿ ಚೇಂಜ್ ಆಗ್ತಾ ಹೋಗುತ್ತೆ. ಎಕನಾಮಿಕ್ ಸರ್ವೇಲಿ ನಮಗೆ ಎಕ್ಸಾಕ್ಟ್ ಡೇಟಾ ಸಿಗುತ್ತೆ ಹಿಂದಿನ ವರ್ಷದ್ದು. ಬಟ್ ಇಲ್ಲಿ ನೀವು ನೆನಪೇನು ಇಟ್ಕೊಳ್ಳಿ ಅಂದರೆ 75% ಆಫ್ ಇಂಡಿಯಾಸ್ ಫ್ಲೋರಿಕಲ್ಚರ್ ಅಂದರೆ ನಾವು ಫ್ಲೋರಿಕಲ್ಚರಲ್ಲಿ ಇಂಡಿಯಾದೊಂದು ಮೇಜರ್ ಕಾಂಟ್ರಿಬ್ಯೂಷನ್ ಯಾರ್ದಿದೆ ಅಂದರೆ ಕರ್ನಾಟಕದ್ದಿದೆ. ಅದೇ ಥರ ನಿಮಗೆ ಇಲ್ಲೊಂದು ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ ಆಗುತ್ತೆ. ಈ ಕ್ವಶನನ್ನು ನೋಡಿ. 7 ಆಫ್ ಇಂಡಿಯಾಸ್ ಲೀಡಿಂಗ್ ಬ್ಯಾಂಕ್ಸ್ ಯಾವ್ದ್ಯಾವುದು? ಕೆನರಾ ಬ್ಯಾಂಕ್ ಇದೆ, ಸಿಂಡಿಕೇಟ್ ಬ್ಯಾಂಕ್ ಇದೆ, ಕಾರ್ಪೊರೇಷನ್ ಬ್ಯಾಂಕ್ ಅಂತಿದೆ, ವಿಜಯ ಬ್ಯಾಂಕ್, ಕರ್ನಾಟಕ ಬ್ಯಾಂಕ್, ವ್ಯಾಸ್ ಬ್ಯಾಂಕ್, ಸ್ಟೇಟ್ ಬ್ಯಾಂಕ್ ಆಫ್ ಮೈಸೂರು. ಇದೆಲ್ಲ ಬ್ಯಾಂಕ್ಗಳಿಗೂ ಬೇಸ್ ಯಾವುದು, ಎಲ್ಲಿ ಇದು ಸ್ಥಾಪನೆ ಆಗಿದೆ ಅಂದರೆ ಕರ್ನಾಟಕದಲ್ಲೇ ಇದೆಲ್ಲ ಸ್ಥಾಪನೆ ಆಗಿದ್ದು. ಈಗ ಸಿಂಡಿಕೇಟ್ ಬ್ಯಾಂಕ್ನ ಕೆನರಾ ಬ್ಯಾಂಕಲ್ಲಿ ಮರ್ಜ್ ಮಾಡಿದ್ದಾರೆ, ವಿಜಯ ಬ್ಯಾಂಕ್ನ ಬ್ಯಾಂಕ್ ಆಫ್ ಬರೋಡಾದಲ್ಲಿ ಮರ್ಜ್ ಮಾಡಿದ್ದಾರೆ. ಈ ಥರ ಮರ್ಜಿಂಗ್ ಆಗ್ತಾ ಇದೆ. ಈಗ SBMನ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದಲ್ಲಿ ಮರ್ಜ್ ಮಾಡಿದ್ದಾರೆ. ಬಟ್ ಇವೆಲ್ಲ ಬ್ಯಾಂಕ್ಗಳಿಗೂ ಇವೆಲ್ಲ ಬ್ಯಾಂಕ್ಗಳು ಸ್ಥಾಪನೆ ಆಗಿದ್ದು ಕರ್ನಾಟಕದಲ್ಲೇ ಅನ್ನೋದು ನೆನಪಿರ್ಬೇಕು ನಿಮಗೆ. ಸ್ಪೆಸಿಫಿಕ್ ಆಗಿ ಹೆಸರು ನೆನಪಿಟ್ಕೊಳ್ಳಿ. ಇದರಲ್ಲಿ ನಿಮಗೆ ಕೆನರಾ ಬ್ಯಾಂಕ್ ಗೊತ್ತಿರ್ಬೋದು, ಸಿಂಡಿಕೇಟ್ ಬ್ಯಾಂಕ್ ಗೊತ್ತಿರ್ಬೋದು, ಕಾರ್ಪೊರೇಷನ್ ಬ್ಯಾಂಕ್ ಕೂಡ ಕರ್ನಾಟಕದಲ್ಲೇ ಆಗಿದ್ದು, ವಿಜಯ ಬ್ಯಾಂಕು ಗೊತ್ತಿರ್ಬೋದು ನಿಮಗೆ, ಮಂಗಳೂರಲ್ಲಿ ಸ್ಥಾಪನೆ ಆಗಿದೆ ಅಂತ. ಕರ್ನಾಟಕ ಬ್ಯಾಂಕ್ ಅಂತೂ ಗೊತ್ತಾಗುತ್ತೆ. ಬಟ್ ವ್ಯಾಸ್ ಬ್ಯಾಂಕ್ ಕರ್ನಾಟಕದಲ್ಲಿದೆ ಅಂತ ನೆನಪಿಟ್ಕೊಳ್ಳಿ. ಓಕೆ, ಇದೊಂದು 3-4 ಯಾವುದು ಮರ್ತೋಗುತ್ತೆ ಅದನ್ನು ಮಾತ್ರ ಯು ಜಸ್ಟ್ ಮೆಮರೈಸ್ ದಟ್. ಓಕೆ, ನೆಕ್ಸ್ಟ್, ಕರ್ನಾಟಕ ಮೇಜರ್ ಪ್ರೊಡ್ಯೂಸರ್ ಆಫ್ ಸಿರಿಕಲ್ಚರ್. ಕರ್ನಾಟಕದಲ್ಲಿ ಸಿರಿಕಲ್ಚರ್ ಇಂಡಸ್ಟ್ರಿ ಲಾರ್ಜ್ ಆಗಿ ಬೂಮ್ ಆಗಿದೆ. ಕರ್ನಾಟಕದಲ್ಲಿ ಪ್ರೊಡ್ಯೂಸ್ ಆಗೋ ಸಿಲ್ಕು 3 ಟೈಪ್ ಸಿಲ್ಕನ್ನು ನಾವು ಟೋಟಲ್ ಏನಂದರೆ ಸಿಲ್ಕಲ್ಲಿ 4 ಥರ ವೆರೈಟಿ ಇದೆ. ಇದು ನಿಮ್ಗೆ ಗೊತ್ತಿರ್ಬೋದು. 4 ವೆರೈಟಿ ಯಾವುದು ಅಂದರೆ ಮಲ್ಬರಿ, ಎರಿ, ಸಾರ್ ಅಂತ, ಇನ್ನೊಂದು ಮುಗ ಅನ್ನೋ ಒಂದು ವೆರೈಟಿ ಇದೆ. ಮಲ್ಬರಿ, ಎರಿ, ಸಾರ್, ಮುಗ ಅಂತ ಒಂದು 4 ವೆರೈಟೀಸ್ ಇದೆ. ಈ 4 ವೆರೈಟೀಸಲ್ಲಿ 3 ವೆರೈಟಿಗಳು ನಮ್ಮ ಕರ್ನಾಟಕದಲ್ಲಿ ಸಿಗುತ್ತೆ, ಒಂದು ಮಾತ್ರ ಸಿಗಲ್ಲ. ಇದನ್ನೇ ಕ್ವಶನ್ ಕೇಳ್ತಾರೆ ಮೊದಲನೇದು. ಓಕೆ, ಯಾವ್ದ್ಯಾವ್ದು ಸಿಗುತ್ತೆ? ಮಲ್ಬರಿ ಸಿಗುತ್ತೆ, ಎರಿ ಸಿಗುತ್ತೆ, ಸಾರ್ ಸಿಗುತ್ತೆ. ಮಲ್ಬರಿದು ಕ್ಯಾಪಿಟಲ್ ಯಾವುದು ಅಂದರೆ ಕರ್ನಾಟಕನೇ. ಅತಿ ಹೆಚ್ಚು ನಮ್ಮದು ನಾವು 100 ಯೂನಿಟ್ ಏನಾದರೂ ಸಿಲ್ಕ್ ಪ್ರೊಡ್ಯೂಸ್ ಮಾಡಿದರೆ ಅದರಲ್ಲಿ 70 ಯೂನಿಟ್ಟು
ಆಲ್ಮೋಸ್ಟ್ 70 ಯೂನಿಟ್ ಮಲ್ಬರಿನೇ ಪ್ರೊಡ್ಯೂಸ್ ಮಾಡ್ತೀವಿ. ನೀವೇನೀಗ ಮೈಸೂರು ಸಿಲ್ಕ್ ಅಂತ ಕರಿತೀರಲ್ಲ, ಆ ಮೈಸೂರು ಸಿಲ್ಕ್ ಈಸ್ ಕಂಪ್ಲೀಟ್ಲಿ ಮೇಡಪ್ ಆಫ್ ಮಲ್ಬರಿ ಸಿಲ್ಕ್ ಓನ್ಲಿ. ಓಕೆ, ಎರಿ ಅಂತ ಇನ್ನೊಂದು ಕ್ಯಾಟಗರಿ ಇದೆ, ಸಾರ್ ಅಂತ ಇನ್ನೊಂದು ಕ್ಯಾಟಗರಿ ಇದೆ. ಈಗ ನೀವು ಇಲ್ಕಲ್ ಸೀರೆ ಬಗ್ಗೆ ಕೇಳಿರ್ತೀರಾ, ಮೈಸೂರು ಸೀರೆ ಬಗ್ಗೆ ಕೇಳಿರ್ತೀರಾ, ಮೊಳಕಾಲ್ಮೂರು ಸೀರೆ ಕೇಳಿರ್ತೀರಾ. ಈ ಎಲ್ಲ ಸೀರೆಗಳು ಈ ಸಿಲ್ಕಿಂದನೇ ಪ್ರೊಡ್ಯೂಸ್ ಆಗುತ್ತೆ. ಓಕೆ, ಈ ಮೂರನ್ನು ಯಾಕೆ ಮೆನ್ಷನ್ ಮಾಡಿದ್ದೀನಿ ಅಂದರೆ, ಈ ಮೂರಕ್ಕೂ ಜಿಯೋಗ್ರಫಿಕಲ್ ಇಂಡಿಕೇಶನ್ ಟ್ಯಾಗ್ ಇದೆ, GI ಟ್ಯಾಗ್ ಇದೆ. GI ಟ್ಯಾಗ್ ಬಗ್ಗೆ ನೀವು ನೋಡ್ಕೋಬೇಕು. ಇದು ಇಂಟೆಲೆಕ್ಚುಯಲ್ ಪ್ರಾಪರ್ಟಿ ರೈಟ್ ಒಂಥರ. ಇದು ಏನು ಅಂತ ಡೀಟೇಲ್ಸ್ ಆಗಿ ನೀವೆಲ್ಲರೂ ಗೂಗಲ್ ಸರ್ಚ್ ಮಾಡಿ ನೋಡ್ಕೊಳ್ಳಿ GI ಟ್ಯಾಗ್ ಬಗ್ಗೆ. ಕರ್ನಾಟಕದಲ್ಲಿ 46ಕ್ಕಿಂತ ಹೆಚ್ಚು GI ಟ್ಯಾಗ್ಸ್ ಇದೆ. ಕರ್ನಾಟಕದ GI ಟ್ಯಾಗ್ಸ್ ಮೇಲೂ ಒಂದು ಕ್ವಶನ್ ಆಗ್ಬೋದು. ನಾವು ಮೇ ಬಿ ಮೋಸ್ಟ್ ಪ್ರೊಬಬಲಿ ಹ್ಯಾಂಡಿಕ್ರಾಫ್ಟ್ಸ್ ಚಾಪ್ಟರ್ ಓದಬೇಕಾದ್ರೆ ವಿ ವಿಲ್ ಡಿಸ್ಕಸ್ ಅಬೌಟ್ GI ಟ್ಯಾಗ್ಸ್ ಆಲ್ಸೋ. ಓಕೆ, ನೆಕ್ಸ್ಟ್. ನಮ್ಮಲ್ಲಿ ಸೌತ್ ವೆಸ್ಟರ್ನ್ ರೈಲ್ವೆ ಝೋನ್ಸ್ ಬಗ್ಗೆ ಮಾತಾಡ್ತಿದ್ದಾರೆ. ಇಲ್ಲಿ ರೈಲ್ವೆ ಝೋನ್ಸ್ ಬಗ್ಗೆ ಸೌತ್ ವೆಸ್ಟರ್ನ್ ಝೋನ್ ಹೆಡ್ ಕ್ವಾರ್ಟರ್ಸ್ ಎಲ್ಲಿದೆ ಅಂದರೆ ಹುಬ್ಬಳ್ಳಿಲಿದೆ. ಇದು ನಿಮಗೆಲ್ಲ ಗೊತ್ತಿರ್ಬೋದು. ಸೆವೆರಲ್ ಪಾರ್ಟ್ಸ್ ಆಫ್ ಸ್ಟೇಟ್ ನೌ ಕಮ್ ಅಂಡರ್ ಸೌತ್ ವೆಸ್ಟರ್ನ್ ಝೋನ್ ವಿತ್ ದ ರಿಮೈಂಡರ್ ಅಂಡರ್ ಸದರ್ನ್ ರೈಲ್ವೇಸ್. ಕೋಸ್ಟಲ್ ಕರ್ನಾಟಕ ಈಸ್ ಕವರ್ಡ್ ಅಂಡರ್ ಕೊಂಕಣ್ ರೈಲ್ವೇಸ್. ಓಕೆ, ಈ ಕೋಸ್ಟಲ್ ಕರ್ನಾಟಕ ಏನಿದೆಯಲ್ಲ, ಉಡುಪಿ, ಮಂಗಳೂರು, ಉತ್ತರ ಕನ್ನಡ, ಅಲ್ಲಿರೋ ರೈಲ್ವೇಸ್ ಎಲ್ಲ ಕೊಂಕಣ್ ರೈಲ್ವೇಸ್ ಅಂಡರ್ ಬರುತ್ತೆ. ದಿಸ್ ನೆಟ್ವರ್ಕ್ ವಾಸ್ ಕನ್ಸಿಡರ್ಡ್ ಆಸ್ ಇಂಡಿಯಾಸ್ ಬಿಗ್ಗೆಸ್ಟ್ ರೈಲ್ವೆ ಪ್ರಾಜೆಕ್ಟ್ ಆಫ್ ದ ಸೆಂಚುರಿ ಅಂತ ಕನ್ಸಿಡರ್ ಮಾಡ್ತಾರೆ. ಯಾಕೆ ಅಂದರೆ ಈ ಕೊಂಕಣ್ ರೈಲ್ವೇಸ್ ಇದೆಯಲ್ಲ, ಇದು ಅತಿ ಹೆಚ್ಚು ಟನಲ್ಗಳನ್ನು ಕೊರೆದು ಕೊಂಕಣ್ ರೈಲ್ವೇಸ್ ಎಲ್ಲಿಂದ, ಮಹಾರಾಷ್ಟ್ರದಿಂದ, ಗೋವಾಯಿಂದ ನಿಮಗೆ ಮಹಾರಾಷ್ಟ್ರ ಬಾರ್ಡ್ರು, ಆಮೇಲೆ ಮಹಾರಾಷ್ಟ್ರ, ಗೋವಾ ಆದಮೇಲೆ ಕರ್ನಾಟಕ, ಕಂಪ್ಲೀಟ್ ಕೇರಳವರೆಗೂ ಈ ಕೊಂಕಣ್ ರೈಲ್ವೇಸ್ ಎಕ್ಸ್ಟೆಂಡ್ ಆಗಿದೆ. ಇದರಲ್ಲಿ ಸಿಕ್ಕಾಪಟ್ಟೆ ವೆಸ್ಟರ್ನ್ ಘಾಟನ್ನು ಕಟ್ ಮಾಡಿ ರೈಲ್ವೆ ಹಳಿಗಳನ್ನು ಹಾಕಿದ್ದಾರೆ. ಸೊ ಹಾಗಾಗಿ ಇದು ಇಂಡಿಯಾಸ್ ಬಿಗ್ಗೆಸ್ಟ್ ರೈಲ್ವೆ ಪ್ರಾಜೆಕ್ಟ್ ಆಫ್ ದ ಸೆಂಚುರಿ ಅಂತ ಕನ್ಸಿಡರ್ ಮಾಡ್ತಾರೆ ಇದನ್ನು, ಕೊಂಕಣ್ ರೈಲ್ವೇಸನ್ನು. ಓಕೆ, ನೆಕ್ಸ್ಟ್. ಕರ್ನಾಟಕ ಹ್ಯಾಸ್ 11 ಪೋರ್ಟ್ಸ್. ಇದು ಅಫಿಷಿಯಲ್ ರೆಕಾರ್ಡು. ಕರ್ನಾಟಕ ಹೌ ಮೆನಿ ಪೋರ್ಟ್ಸ್ ಅಂತ ಕೇಳಿದರೆ 11 ಪೋರ್ಟ್ಸ್ಗಳಿದೆ. ಅದರಲ್ಲಿ ನ್ಯೂ ಮಂಗಳೂರು ಒಂದು ಮೇಜರ್ ಪೋರ್ಟು, ಉಳಿದಿದ್ದ 10 ಮೈನರ್ ಪೋರ್ಟ್ಸ್ಗಳಿದೆ. ದ ನ್ಯೂ ಮಂಗಳೂರು ಪೋರ್ಟ್ ವಾಸ್ ಇನ್ಕಾರ್ಪೊರೇಟೆಡ್ ಆಸ್ 9th ಮೇಜರ್ ಪೋರ್ಟ್ ಇನ್ ಇಂಡಿಯಾ ಆನ್ ದಿಸ್ ಇಯರ್. ಓಕೆ, ಇದನ್ನು ನೆನ್ಪಿಟ್ಕೊಳ್ಳಿ. 11 ಪೋರ್ಟ್ಗಳಿದೆ. ಅದರಲ್ಲಿ ನ್ಯೂ ಮಂಗಳೂರು ಪೋರ್ಟು ಮೇಜರ್ ಪೋರ್ಟು, ಉಳಿದಿದ್ದ 10 ಮೈನರ್ ಪೋರ್ಟ್ಗಳಿದೆ. ನೆಕ್ಸ್ಟ್ ಇಲ್ಲಿ ರೋಡ್ ಬಗ್ಗೆ ಹೇಳ್ತಾ ಇದ್ದಾರೆ, ನ್ಯಾಷನಲ್ ಹೈವೇ ಬಗ್ಗೆ ಹೇಳ್ತಾ ಇದ್ದಾರೆ. ನ್ಯಾಷನಲ್ ಹೈವೇಸ್, ಸುಮಾರು ನ್ಯಾಷನಲ್ ಹೈವೇಸ್ ಇದೆ. ಅದರಲ್ಲಿ ಲಾಂಗೆಸ್ಟ್ ನ್ಯಾಷನಲ್ ಹೈವೇ ಇನ್ ಕರ್ನಾಟಕ ಯಾವುದು ಅಂದರೆ, ಇದು ಓಲ್ಡ್ ನಂಬರ್ ಇತ್ತಿದ್ದು, NH13 ಅಂತ ಕರಿತಿದ್ರು. ಈಗ ಇದ್ರ ನಂಬರಿಂಗ್ ಎಲ್ಲ ಚೇಂಜ್ ಆಗಿದೆ. ಈಗ ನೀವು NH52 ಅಥವಾ NH50 ಅಂತ ನೋಡ್ಕೊಳ್ಳಿ. ಆಪ್ಷನಲ್ಲಿ ಯಾವುದಿರುತ್ತೆ ಅದನ್ನು ಟಿಕ್ ಮಾಡಬೇಕು ನೀವು. ಲಾಂಗೆಸ್ಟ್ ಹೈವೇ ಇನ್ ಕರ್ನಾಟಕ, ನ್ಯಾಷನಲ್ ಹೈವೇ ಇನ್ ಕರ್ನಾಟಕ ಅಂತ ಕೇಳಿದಾಗ NH52 ಆರ್ NH50 ಅಂತ ಕನ್ಸಿಡರ್ ಆಗುತ್ತೆ. ಓಕೆ, ನೆಕ್ಸ್ಟ್. ಇಲ್ಲಿ KSRTC ಬಗ್ಗೆ ಹೇಳ್ತಾ ಇದ್ದಾರೆ. KSRTCದು ಇಲ್ಲೊಂದು ಪಾಯಿಂಟ್ ಇದೆ ನೋಡಿ, KSRTC ವಾಸ್ ಸ್ಪ್ಲಿಟ್ ಇಂಟು 3 ಕಾರ್ಪೊರೇಷನ್ಸ್ ಅಂತಿದೆ. ಇದು ಇಂಪಾರ್ಟೆಂಟ್. KSRTCದು ಅಂದರೆ ನಮ್ಮ ಕರ್ನಾಟಕದಲ್ಲಿ ರಸ್ತೆ ಸಾರಿಗೆ ಏನಿದೆಯಲ್ಲ, ಅದು ಟೋಟಲ್ 4 ನಿಗಮ ಮಂಡಳಿಗಳಾಗಿ ಡಿವೈಡ್ ಮಾಡಿದ್ದಾರೆ. ಮೊದಲನೇದು KSRT ಇನ್ ಇಟ್ ಸೆಲ್ಫ್, ಇದು ಪೇರೆಂಟಲ್ ಕಂಪನಿ ಅಂತ ಕನ್ಸಿಡರ್ ಮಾಡ್ತಾರೆ, ಇದೇ ಮೇನ್. ಇದಾದಮೇಲೆ ಇನ್ನೊಂದು BMTC, ಇದು ಬೆಂಗಳೂರಲ್ಲಿ ಬಸ್ ಸರ್ವಿಸಸನ್ನು ಪ್ರೊವೈಡ್ ಮಾಡೋಕ್ಕೆ. ಇನ್ನೊಂದು NWKSRTC ಅಂತ, ನಾರ್ತ್ ವೆಸ್ಟರ್ನ್ ಕರ್ನಾಟಕ ರೋಡ್ ಟ್ರಾನ್ಸ್ಪೋರ್ಟ್ ಕಾರ್ಪೊರೇಷನ್. ಇದ್ರದ್ದು ಹೆಡ್ ಕ್ವಾರ್ಟರ್ಸ್ ಎಲ್ಲಿದೆ ಅಂದರೆ ಹುಬ್ಬಳ್ಳಿಲಿದೆ. BMTCದ ಹೆಡ್ ಕ್ವಾರ್ಟರ್ಸ್ ಅಫ್ಕೋರ್ಸ್ ಇದು ಬೆಂಗಳೂರಲ್ಲೇ ಇರಬೇಕು. KSRTCದ ಹೆಡ್ ಕ್ವಾರ್ಟರ್ಸ್ ಕೂಡ ಬೆಂಗಳೂರಲ್ಲೇ ಇದೆ. ಇನ್ನೊಂದು NEKRTC ಅಂತ ಒಂದಿದೆ, ನಾರ್ತ್ ಈಸ್ಟರ್ನ್. ಇದು ನಾರ್ತ್ ವೆಸ್ಟರ್ನ್, ಇದು ನಾರ್ತ್ ಈಸ್ಟರ್ನ್. ಓಕೆ, ಇದ್ರದ್ದು ಹೆಡ್ ಕ್ವಾರ್ಟರ್ಸ್ ಎಲ್ಲಿದೆ ಅಂದರೆ ಕಲಬುರ್ಗಿಲಿದೆ. ಇದು 4 ನೆನಪಿಟ್ಕೊಳ್ಳಿ. ಹೆಡ್ ಕ್ವಾರ್ಟರ್ಸ್ ಕೇಳ್ಬೋದು. ನೆಕ್ಸ್ಟ್ ಇಲ್ಲಿ ಅದೇ ಇದೆ, ಕಲಬುರ್ಗಿ, ಹುಬ್ಬಳ್ಳಿ, ಬೆಂಗಳೂರು ಹೆಡ್ ಕ್ವಾರ್ಟರ್ಸ್ ಇದೆ ಅಂತ ಕೊಟ್ಟಿದ್ದಾರೆ. ನೆಕ್ಸ್ಟ್, ಕರ್ನಾಟಕ ಲ್ಯಾಂಗ್ವೇಜ್ ಯಾವ್ದ್ಯಾವ್ದಿದೆ ಕರ್ನಾಟಕದಲ್ಲಿ ಅಂತ ನೆಕ್ಸ್ಟ್ ಪ್ಯಾರಾ ಇಲ್ಲಿಂದ ಸ್ಟಾರ್ಟ್ ಆಗ್ತಿದೆ. ಲ್ಯಾಂಗ್ವೇಜ್ ಬಗ್ಗೆ ಇಲ್ಲಿ ಏನು ಹೇಳ್ತಿದ್ದಾರೆ, ಕರ್ನಾಟಕದಲ್ಲಿರೋ ಲ್ಯಾಂಗ್ವೇಜನ್ನು ಮೆನ್ಷನ್ ಮಾಡಬೇಕಾದ್ರೆ ಇಲ್ಲೊಂದು ವರ್ಡ್ ಮೆನ್ಷನ್ ಮಾಡಿದ್ದಾರೆ, ತುಳುವ ಅಂತ. ತುಳು ಲ್ಯಾಂಗ್ವೇಜ್ ಏನಿದೆಯಲ್ಲ, ಇದು ಕೋಸ್ಟಲ್ ಕರ್ನಾಟಕದಲ್ಲಿ ಮಾತಾಡುವಂಥ ಲ್ಯಾಂಗ್ವೇಜ್. ನಿಮ್ಗೆ ಗೊತ್ತಿರುತ್ತೆ, ದಕ್ಷಿಣ ಕನ್ನಡ, ಉಡುಪಿ, ಉತ್ತರ ಕನ್ನಡದಲ್ಲೂ ಕೆಲವೊಂದು ಪಾರ್ಟ್ಸಲ್ಲಿ ತುಳು ಮಾತಾಡ್ತಾರೆ. ಈ ತುಳು ಲ್ಯಾಂಗ್ವೇಜಿಗೆ ನಮಗೆ ಅಫಿಷಿಯಲ್ ಲ್ಯಾಂಗ್ವೇಜ್ ಸ್ಟೇಟಸ್ ಕೊಡಿ ಅಂತ ಕೇಳ್ತಿದ್ದಾರೆ ತುಳುವರು. ಈಗ ಕನ್ನಡದಲ್ಲಿ ಅಫಿಷಿಯಲ್ ಲ್ಯಾಂಗ್ವೇಜ್ ಯಾವುದಿದೆ, ಕನ್ನಡ ಈಸ್ ಅ ಅಫಿಷಿಯಲ್ ಲ್ಯಾಂಗ್ವೇಜ್ ಆಫ್ ಕರ್ನಾಟಕ. ಬಟ್ ತುಳುವರು ಏನು ಕೇಳ್ತಿದ್ದಾರೆ, ನಮಗೂ ಕೂಡ ಅಫಿಷಿಯಲ್ ಲ್ಯಾಂಗ್ವೇಜ್ ಕೊಡಿ ಅಂತ ಕೇಳ್ತಿದ್ದಾರೆ. ಅದನ್ನು ಆ ರಿಕ್ವೆಸ್ಟನ್ನು ಅನಲೈಸ್ ಮಾಡೋಕ್ಕೆ, ಸ್ಟಡಿ ಮಾಡೋಕ್ಕೆ ಕರ್ನಾಟಕ ಗೌರ್ಮೆಂಟು
ಒಂದು ಕಮಿಟಿ ಸೆಟಪ್ ಮಾಡಿದೆ ತುಳುನ ಅಫಿಷಿಯಲ್ ಲ್ಯಾಂಗ್ವೇಜ್ ಆಫ್ ಕರ್ನಾಟಕ ಮಾಡಬೇಕೋ ಬೇಡವೋ ಅನ್ನೋದನ್ನು ಅನಲೈಸ್ ಮಾಡೋಕ್ಕೆ ಒಂದು ಕಮಿಟಿ ಸೆಟಪ್ ಮಾಡಿದೆ. ಆ ಕಮಿಟಿ ಯಾರ ಚೇರ್ಮನ್ಶಿಪ್ಪಲ್ಲಿ ಅಂದರೆ ಮೋಹನ್ ಆಳ್ವಾ ಕಮಿಟಿ ಅಂತ ಕರೀತಾರೆ ಅದಕ್ಕೆ. ಮೋಹನ್ ಆಳ್ವಾ ಅಂತ ಕಮಿಟಿ ಕರೀತಾರೆ ಅದಕ್ಕೆ. ಸೊ ಮೋಹನ್ ಆಳ್ವಾ ಅಂಡರಲ್ಲಿ ಇವರು ತುಳುನ ಸೆಕೆಂಡ್ ಲ್ಯಾಂಗ್ವೇಜ್ ಕನ್ವರ್ಟ್ ಮಾಡಬೇಕಾ ಅಂತ ಅನ್ನೋದನ್ನು ರೆಕಮೆಂಡೇಷನ್ಸ್ಗೋಸ್ಕರ ಈ ಕಮಿಟಿನ ಎಸ್ಟಾಬ್ಲಿಷ್ ಮಾಡಿದ್ದಾರೆ. ಇದು ನೆನಪಿಟ್ಕೊಳ್ಳಿ, ಯಾವುದಾದ್ರು ಎಕ್ಸಾಮಲ್ಲಿ ಕೇಳ್ಬೋದು. ನೆಕ್ಸ್ಟ್ ಕೊಡವ ಲ್ಯಾಂಗ್ವೇಜ್ ಇದೆ, ಕೊಂಕಣಿ ಲ್ಯಾಂಗ್ವೇಜ್ ಇದೆ ಕರ್ನಾಟಕದಲ್ಲಿ. ಅದ್ರ ಬಗ್ಗೆ ಮುಂದೆ ನೋಡ್ತಾ ಹೋಗೋಣ. ಓಕೆ, ಇಲ್ಲೊಂದು ವರ್ಡ್ ಇದೆ ನೋಡಿ, ಟಿಬೇಟಿಯನ್ ಬುದ್ಧಿಸ್ಟ್ ಅಂತ. ಏನು ಚೈನಾ ಟಿಬೇಟನ್ನ ಅಟ್ಯಾಕ್ ಮಾಡಿ ಟಿಬೇಟ್ ಅಕ್ಯುಪೈ ಮಾಡ್ಕೊಂಡಾಗ ದಲೈ ಲಾಮಾ ಅವರು ಇಂಡಿಯಾಗೆ ಬರ್ತಾರಲ್ಲ, ಅವಾಗ ಟಿಬೇಟಿಯನ್ ಬುದ್ಧಿಸ್ಟ್ ಸುಮಾರು ಜನ ಇಂಡಿಯಾಗೆ ಬರ್ತಾರೆ. ಅವರು ಅದರಲ್ಲೂ ಸೌತ್ ಇಂಡಿಯಾಕ್ಕೆ ಸುಮಾರು ಜನ ಮೈಗ್ರೇಟ್ ಆಗಿ ಬರ್ತಾರೆ. ಆ ಸೌತ್ ಇಂಡಿಯನ್ ಮೈಗ್ರೇಟ್ಸ್ ಏನಿದಾರಲ್ಲ ಟಿಬೇಟಿಯನ್ ಬುದ್ಧಿಸ್ಟು, ಇವರು ಕರ್ನಾಟಕದಲ್ಲಿ ಮೇಜರ್ಲಿ 2 ಪ್ಲೇಸಲ್ಲಿ ಲೊಕೇಟ್ ಆಗಿದ್ದಾರೆ. ಅವರು ಸುಮಾರು ಜನ ಅಲ್ಲಿ ಎರಡೇ ಊರಲ್ಲಿ ಮೇಜರ್ ಚಂಕ್ ಇದ್ದಾರೆ. ಆ 2 ಊರು ಯಾವುದು ಅಂದರೆ ಒಂದು ಕುಶಾಲ್ ನಗರ, ಇನ್ನೊಂದು ಬೈಲುಕುಪ್ಪೆ ಅಂತಿದೆ. ಆ 2 ಪ್ಲೇಸಲ್ಲಿ ಈ ಟಿಬೇಟಿಯನ್ ಬುದ್ಧಿಸ್ಟು ಲೊಕೇಟ್ ಆಗಿದ್ದಾರೆ. ಇದೊಂದು ಪಾಯಿಂಟ್ ನೆನಪಿಟ್ಕೊಳ್ಳಿ, ಯಾವುದಾದ್ರು ಎಕ್ಸಾಮಲ್ಲಿ ಬಂದರೆ ಬರ್ಬೋದು. ನಾನು ಅಲಾಂಗ್ ವಿತ್ ದಿಸ್ ಮತ್ತು ನಿಮಗೆ ಕರೆಂಟ್ ಅಫೇರ್ಸ್ ಏನಿದೆ ಅದನ್ನು ಕೂಡ ಮೆನ್ಷನ್ ಮಾಡ್ತಾ ಇದ್ದೀನಿ. ಬೇರೆ ಬೇರೆ ಎಕ್ಸಾಮಿಗೆ ಕೇಳ್ಬೋದಾದಂಥ GK ಫ್ಯಾಕ್ಟ್ಸ್ಗಳನ್ನು ಇದರಲ್ಲಿ ಹೇಳ್ತಾ ಇದ್ದೀನಿ. ಓಕೆ, ನೆಕ್ಸ್ಟ್ ಕರ್ನಾಟಕದಲ್ಲಿ ಟ್ರೈಬ್ಸ್ ಬಗ್ಗೆ ನೋಡ್ತಾ ಹೋಗಬೇಕಾಗುತ್ತೆ. ಈಗ ಕರ್ನಾಟಕದಲ್ಲಿ ನೋಟಿಫೈಡ್ ಟ್ರೈಬ್ಸ್ ಎಷ್ಟಿದೆ ಅಂತ ಕ್ವಶನ್ ನಿಮ್ಗೆ ಕೇಳಿದರೆ, ಕರ್ನಾಟಕದಲ್ಲಿ ಟೋಟಲ್ 50 ನೋಟಿಫೈಡ್ ಟ್ರೈಬ್ಸ್ ಇದೆ. ಅದರಲ್ಲಿ ಪರ್ಟಿಕ್ಯುಲರ್ಲಿ ವಲ್ನರಬಲ್ ಟ್ರೈಬ್ಸ್ PVTG ಅಂತ ಬರುತ್ತೆ. PVTG ಬೇರೆ, ಮತ್ತು ಇದು ಟೋಟಲ್ ನೋಟಿಫೈಡ್ ಟ್ರೈಬ್ಸ್ 50 ಇದೆ. ಇದರಲ್ಲಿ ನಾವು ಎಲ್ಲ ಟ್ರೈಬ್ಸ್ದು ಡೀಟೇಲ್ಸ್ ನೋಡ್ತಾ ಹೋಗಬೇಕಾಗುತ್ತೆ. ನಾವು ಸೋಷಿಯಲ್ ವೆಲ್ಫೇರ್ ಆ್ಯಂಡ್ ಟ್ರೈಬ್ಸ್ ಬಗ್ಗೆ ನೋಡಬೇಕಾದ್ರೆ, ಆ ಚಾಪ್ಟರ್ ನೋಡಬೇಕಾದ್ರೆ ಡೀಟೇಲ್ ಆಗಿ ಸೋಲಿಗಾಸ್ ಎಲ್ಲೆಲ್ಲಿ ಕಂಡು ಬರ್ತಾರೆ, ಅವ್ರದ್ದು ಸ್ಪೆಷಲ್ ಫೀಚರ್ಸ್ ಏನು, ಎರವಾಸ್ ಯಾರು, ತೋಡಾಸ್ ಯಾರು, ಸಿದ್ದೀಸ್ ಯಾರು, ಇದೆಲ್ಲರ ಬಗ್ಗೆ ನಾವು ಜಾಸ್ತಿ ಇನ್ಫಾರ್ಮೇಷನ್ ತೊಗೋಬೇಕಾಗುತ್ತೆ. ಯಾಕಂದರೆ ಪ್ರತಿ ಎಕ್ಸಾಮಲ್ಲಿ ಒಂದು ಟ್ರೈಬ್ಸ್ ರಿಲೇಟೆಡ್ ಅಥವಾ ಶೆಡ್ಯೂಲ್ಡ್ ಕಾಸ್ಟ್ ರಿಲೇಟೆಡ್ ಏನಾದ್ರು ಕ್ವಶನ್ ಕೇಳಿರ್ತಾರೆ. ಓಕೆ, ನೆಕ್ಸ್ಟ್ ಅದೇ ಥರ ಇಲ್ಲೊಂದು ಹಕ್ಕಿ ಪಿಕ್ಕಿ ಅಂತ ಕರ್ನಾಟಕದಲ್ಲಿ ಟ್ರೈಬ್ ಇದೆ. ಅದು ಇತ್ತೀಚೆಗೆ ನ್ಯೂಸಲ್ಲಿತ್ತು. ಓಕೆ, ಆ ಹಕ್ಕಿ ಪಿಕ್ಕಿ ಟ್ರೈಬ್ ನ್ಯೂಸಲ್ಲಿದ್ದಾಗ ಒಂದು ವರ್ಡ್ ಮೆನ್ಷನ್ ಆಗ್ತಾ ಇತ್ತು. ಆ ವರ್ಡ್ ಏನು ಅಂದರೆ ವಾಗ್ರಿ ಬೋಧಿ. ಅದು ನಮ್ಮ ಪ್ರೊನೌನ್ಸಿಯೇಷನ್ ತಪ್ಪಾಗ್ಬೋದು, ಅದು ಏನು ಪ್ರೊನೌನ್ಸಿಯೇಷನ್ ಇದೆ ಅದು ನೋಡಿ. ಈ ವರ್ಡ್ ಇಲ್ಲಿದೆ, ವಾಗ್ರಿ ಬೋಧಿ ಅಂತ. ವಾಗ್ರಿ ಬೋಲಿ ಅದು ಆ್ಯಕ್ಚುಲಿ ಎಲ್ಲ. ಇದು ವಾಗ್ರಿ ಬೋಲಿ ಅನ್ನೋದು ಈ ಹಕ್ಕಿ ಪಿಕ್ಕಿ ಜನಾಂಗದವ್ರು ಮಾತಾಡುವಂಥ ಭಾಷೆ. ಇದು ಏನು ಅಂದರೆ ಇದು ನಶಿಸಿ ಹೋಗ್ತಾ ಇದೆ. ದಿಸ್ ಈಸ್ ಇನ್ ಎಕ್ಸ್ಟೆಂಟ್. ಸೊ ಈ ಭಾಷೆನ ಮತ್ತೆ ವಾಪಸ್ ರಿನ್ಯೂವಲ್ ಮಾಡಬೇಕು, ಇದನ್ನು ಮತ್ತೆ ಬಳಕೆಗೆ ತೊಗೊಂಬರ್ಬೇಕು ಅನ್ನೋದು ಯುನೆಸ್ಕೋದು ಲ್ಯಾಂಗ್ವೇಜ್ ಏನಿದೆಯಲ್ಲ, ಲ್ಯಾಂಗ್ವೇಜ್ ಪ್ರೋಗ್ರಾಮಲ್ಲಿ ಇದು ಸೆಲೆಕ್ಟ್ ಆಗಿದೆ, ವಾಗ್ರಿ ಬೋಲಿ ಅನ್ನೋದು. ಸೊ ಇದು ಇಂಪಾರ್ಟೆಂಟ್ ಆಗುತ್ತೆ. ಇದು ಏನು ಅಂತ ಕೇಳ್ಬೋದು ನಿಮಗೆ. ನೆಕ್ಸ್ಟ್ ಅದೇ ಥರ ಈ ಹಕ್ಕಿ ಪಿಕ್ಕಿ ಜನಾಂಗದವ್ರು ಏನಿದಾರಲ್ಲ, ಅವರು ರಾಣಾ ಪ್ರತಾಪ್ ಅಂತ ಏನು ರಾಜ ಇದ್ರು ನೋಡಿ, ರಾಜ್ಪೂತ್ಸ್, ಈ ರಾಜನಿಗೆ ಸಂಬಂಧಪಟ್ಟವರು ಅಥವಾ ಈ ರಾಜನ ಮನೆತನದವರು ಅಂತ ಇವ್ರನ್ನ ಕನ್ಸಿಡರ್ ಮಾಡ್ಕೋತಾರೆ. ಇದೊಂದು ಪಾಯಿಂಟ್ ನೆನಪಿರಲಿ ನಿಮಗೆ. ಓಕೆ, ನೆಕ್ಸ್ಟ್ ಇಲ್ಲಿ ಕರ್ನಾಟಕದ ನಾಟಕ ಸಂಘಗಳೆಲ್ಲ ಮೆನ್ಷನ್ ಮಾಡಿದ್ದಾರೆ. ನೀನಾಸಂ, ರಂಗಶಂಕರ, ರಂಗಾಯಣ, ಈ ಥರ ಎಲ್ಲ. ನೀನಾಸಂದು ಹೆಡ್ ಕ್ವಾರ್ಟರ್ಸ್ ಎಲ್ಲಿದೆ ಅಂತ ಕಮೆಂಟಲ್ಲಿ ಮೆನ್ಷನ್ ಮಾಡಿ. ನೆಕ್ಸ್ಟ್ ಇಲ್ಲಿ ಕೆಲವೊಬ್ಬರು ನಾಟಕಕಾರರನ್ನ, ನಾಟಕ ಸಂಸ್ಥೆಗಳನ್ನು ಫೌಂಡ್ ಮಾಡಿದವ್ರದ್ದು ಹೆಸರು ಕೂಡ ಮೆನ್ಷನ್ ಮಾಡಿದ್ದಾರೆ. ಗುಬ್ಬಿ ವೀರಣ್ಣ, TP ಕೈಲಾಸಂ, BV ಕಾರಂತ್, KV ಸುಬ್ಬಣ್ಣ, ಪ್ರಸನ್ನ, ಈ ಥರ ಹೆಸರಿದೆ. ಒಂದು ಸಾರಿ ಹೆಸರು ನೋಡ್ಕೊಳ್ಳಿ. ಇದೆಲ್ಲ ಗೊತ್ತಿರುತ್ತೆ ನಿಮಗೆ. ಗುಬ್ಬಿ ವೀರಣ್ಣ ಅಂತ ಗೊತ್ತಿರುತ್ತೆ. ಗುಬ್ಬಿ ನಾಟಕ ಸಂಘ ಅಂತಲೇ ಒಂದು ಸಂಘ ಇದೆ. ಓಕೆ, ನೆಕ್ಸ್ಟ್ ಮೈಸೂರು ಸ್ಟೈಲ್ ಆಫ್ ಭರತನಾಟ್ಯ ನರ್ಚರ್ಡ್ ಆ್ಯಂಡ್ ಪಾಪ್ಯುಲರೈಸ್ಡ್ ಬೈ ದ ಲೈಕ್ಸ್ ಆಫ್ ಲೆಜೆಂಡರಿ ಜತ್ತಿ ತಾಯಮ್ಮ. ಈ ಪಾಯಿಂಟ್ ಇಂಪಾರ್ಟೆಂಟ್ ಆಗುತ್ತೆ ನಿಮಗೆ. ಗ್ರೂಪ್ ಸಿಯಲ್ಲಿ ಡೈರೆಕ್ಟ್ ಕ್ವಶನ್ ಕೇಳ್ತಾರೆ, ಮೈಸೂರು ಸ್ಟೈಲ್ ಆಫ್ ಭರತನಾಟ್ಯಮನ್ನು ಪಾಪ್ಯುಲರೈಸ್ ಮಾಡಿದವರು ಯಾರು ಅಂತ. ಸಿಂಪಲ್ ಆನ್ಸರ್ ಇಸ್ ಜತ್ತಿ ತಾಯಮ್ಮ. ಇದೇ ಥರ ಒನ್ ಲೈನರ್ ಕ್ವಶನ್ಗಳೇ ಬರುತ್ತೆ ಗ್ರೂಪ್ ಸಿಯಲ್ಲಿ. ಸೊ ಮೈಸೂರು ಸ್ಟೈಲ್ ಆಫ್ ಭರತನಾಟ್ಯ ನರ್ಚರ್ಡ್ ಆ್ಯಂಡ್ ಪಾಪ್ಯುಲರೈಸ್ಡ್ ಬೈ ದ ಲೆಜೆಂಡ್ಸ್ ಲೈಕ್ ಜತ್ತಿ ತಾಯಮ್ಮ ಅಂತಿದೆ. ಇದನ್ನ ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್ ಪುರಂದರದಾಸ್. ನೆಕ್ಸ್ಟ್ ಇಲ್ಲಿ ದಾಸ ಸಾಹಿತ್ಯದ ಬಗ್ಗೆ, ಕೆಲವೊಂದು ಭಕ್ತಿ ಲಿಟ್ರೇಚರ್ ಬಗ್ಗೆ ಹೇಳ್ತಾ ಹೋಗಿದ್ದಾರೆ. ಪುರಂದರದಾಸರನ್ನ ಏನಂತ ಕರಿತೀವಿ? ಕರ್ನಾಟಕ ಸಂಗೀತ ಪಿತಾಮಹ ಅಂತ ಕರೀತಾರೆ. ಫಾದರ್ ಆಫ್ ಕರ್ನಾಟಿಕ್ ಮ್ಯೂಸಿಕ್ ಅಂತ. ಮತ್ತು ಹಿಂದೂಸ್ತಾನಿ ಮ್ಯೂಸಿಕ್ಕಿಗೆ ಫೇಮಸ್ ಆಗಿದ್ದ ಕನ್ನಡಿಗರು ಯಾರು ಅಂದರೆ ಗಂಗೂಬಾಯಿ ಹಾನ್ಗಲ್ ಅವರು, ಮಲ್ಲಿಕಾರ್ಜುನ್ ಮನ್ಸೂರ್ ಅವರು, ಮತ್ತು ಭೀಮ್ಸೇನ್ ಜೋಶಿ,
ಬಸವರಾಜ ರಾಜಗುರು, ಸ್ವಾಮಿ ಗಂಧರ್ವ. ಇವ್ರ ಹೆಸರೆಲ್ಲ ನೀವು ನೆನಪಿಟ್ಕೋಬೇಕಾಗುತ್ತೆ. ಯಾಕಂದರೆ ವಿಚ್ ಆಫ್ ದ ಫಾಲೋಯಿಂಗ್ ಪೀಪಲ್ ಫ್ರಮ್ ಕರ್ನಾಟಕ ಆರ್ ರಿಲೇಟೆಡ್ ಟು ಹಿಂದೂಸ್ತಾನಿ ಮ್ಯೂಸಿಕ್ ಅಂತ ಕ್ವಶನ್ ಆಗ್ಬೋದು. ಹಿಂದೂಸ್ತಾನಿ ಮ್ಯೂಸಿಕ್ ಅಂತ. ಸೊ ನೀವು ಆವಾಗ ನಿಮಗೆ ಗಂಗೂಬಾಯಿ ಹಾನ್ಗಲ್ ಗೊತ್ತಿದ್ದಾರೆ, ಭೀಮಸೇನ್ ಜೋಶಿ ಗೊತ್ತಿದ್ದಾರೆ, ಬಟ್ ಮಲ್ಲಿಕಾರ್ಜುನ್ ಮನ್ಸೂರ್ ಅವರು ಗೊತ್ತಿರಬೇಕು, ಬಸವರಾಜ್ ರಾಜಗುರು ಅನ್ನೋರು ಗೊತ್ತಿರಬೇಕು, ಸ್ವಾಮಿ ಗಂಧರ್ವ ಅನ್ನೋರು ಕೂಡ ಗೊತ್ತಿರಬೇಕು. ಇದೆಲ್ಲ ಮೆನ್ಷನ್ ಮಾಡಿದ್ದಾರೆ ಇಲ್ಲಿ. ಆಪ್ಷನ್ಸ್ ಆದರೆ ಇಲ್ಲಿಂದನೇ ಆಪ್ಷನ್ ರೆಡಿ ಮಾಡಿರ್ತಾರೆ ಅವರು. ಓಕೆ, ನೆಕ್ಸ್ಟ್ ಇವರೆಲ್ಲ ಏನು ಅಂದರೆ ಕಾಳಿದಾಸ ಪ್ರಶಸ್ತಿ ಪಡೆದಿದ್ದಾರೆ, ಪದ್ಮಭೂಷಣ ಪ್ರಶಸ್ತಿ ಪಡೆದಿದ್ದಾರೆ, ಪದ್ಮವಿಭೂಷಣ ಪ್ರಶಸ್ತಿ ಕೂಡ ಪಡೆದಿದ್ದಾರೆ. ಇದರಲ್ಲಿ ಇವರಿಗೆ ಭೀಮಸೇನ್ ಜೋಶಿ ಅವರಿಗಂತೂ ಭಾರತ ರತ್ನ ಪ್ರಶಸ್ತಿ ಕೂಡ ಬಂದಿದೆ. ನೆಕ್ಸ್ಟ್ ಗಮಕ, ಇಲ್ಲೊಂದು ಪಾಯಿಂಟ್ ಇದೆ. ಗಮಕ ಈಸ್ ಅನದರ್ ಕ್ಲಾಸಿಕಲ್ ಮ್ಯೂಸಿಕ್ ಜನರ್ ಬೇಸ್ಡ್ ಆನ್ ಕರ್ನಾಟಿಕ್ ಮ್ಯೂಸಿಕ್. ಈಗ ಗಮಕ ಈಸ್ ಅ ಫಾರ್ಮ್ ವಿಚ್ ಈಸ್ ರಿಲೇಟೆಡ್ ಟು ಹಿಂದೂಸ್ತಾನಿ ಮ್ಯೂಸಿಕ್ ಆರ್ ಕರ್ನಾಟಿಕ್ ಮ್ಯೂಸಿಕ್ ಅಂತಲೇ ಕ್ವಶನ್ ಆಗುತ್ತೆ. ಸೊ ಹಂಗಾಗಿ ಕರ್ನಾಟಿಕ್ ಮ್ಯೂಸಿಕ್ದು ಪಾರ್ಟ್ ಇದು ಗಮಕ. ನೆಕ್ಸ್ಟ್ ದ್ಯಾಟ್ ಈಸ್ ಪ್ರಾಕ್ಟೀಸ್ಡ್ ಇನ್ ಕರ್ನಾಟಕ. ಓಕೆ, ನೆಕ್ಸ್ಟ್ ಅದೇ ಥರ ದ ಮೈಸೂರು ಸ್ಕೂಲ್ ಆಫ್ ಪೇಂಟಿಂಗ್. ಈಗ ಸಾಂಗ್ಸ್ ಮುಗಿಸಿ ಇಲ್ಲಿ ಮ್ಯೂಸಿಕ್ ಬಗ್ಗೆ ಇದು ಪೇಂಟಿಂಗ್ಸ್ ಬಗ್ಗೆ ಹೇಳ್ತಾ ಇದ್ದಾರೆ. ದ ಮೈಸೂರು ಸ್ಕೂಲ್ ಆಫ್ ಪೇಂಟಿಂಗ್ ಹ್ಯಾಸ್ ಪ್ರೊಡ್ಯೂಸ್ಡ್ ಪೇಂಟರ್ಸ್ ಲೈಕ್ ಸುಂದರಯ್ಯ, ತಂಜಾವೂರು ಕೊಂಡಯ್ಯ ಮತ್ತು ಬಿ ವೆಂಕಟಪ್ಪ ಅನ್ನೋರು. ಈ 3 ಜನ ಇದ್ದಾರಲ್ಲ, ಇವರು 3 ಜನದ ಹೆಸರು ಕೊಟ್ಟು ದೀಸ್ ಪೀಪಲ್ ಆರ್ ರಿಲೇಟೆಡ್ ಟು ವಿಚ್ ಟೈಪ್ ಆಫ್ ಪೇಂಟಿಂಗ್ ಅಂತ ಏನಾದ್ರು ಕ್ವಶನ್ನು ಕೇಳ್ಬೋದು. ಸೊ ಈ 3 ಜನದ ಹೆಸರು ನೋಡ್ಕೊಳ್ಳಿ. ಏನು, ಸುಂದರಯ್ಯ, ತಂಜಾವೂರು ಕೊಂಡಯ್ಯ, ವೆಂಕಟಪ್ಪ, ಬಿ ವೆಂಕಟಪ್ಪ ಮತ್ತು ಕೇಶವಯ್ಯ ಅಂತ ಒಂದಿದೆ ಇಲ್ಲಿ. ಸೊ ಮೈಸೂರು ಸ್ಟೈಲ್ ಆಫ್ ಪೇಂಟಿಂಗ್ ಇದು. ನೆಕ್ಸ್ಟ್ ಇಲ್ಲಿ ಬನ್ನಿ. ಈಗ ಭಕ್ತಿ ಮೂಮೆಂಟ್ ಬಗ್ಗೆ ಕೆಲವೊಂದು ಇನ್ಫಾರ್ಮೇಷನ್ ಕೊಡ್ತಾ ಇದ್ದಾರೆ ಇವರು. ಆದಿಶಂಕರಾಚಾರ್ಯರು ಏನಿದ್ದಾರಲ್ಲ 8ನೇ ಶತಮಾನದಲ್ಲಿ ಭಾರತದ 4 ಜಾಗಗಳಲ್ಲಿ ಮಠಗಳನ್ನು ಸ್ಥಾಪನೆ ಮಾಡ್ತಾರೆ ಹಿಂದೂ ಧರ್ಮದ ಪ್ರೊಪಗೇಷನ್ಗೋಸ್ಕರ. ಸೊ ಆ 4 ಜಾಗಗಳು ಯಾವುದು ಅಂತಂದರೆ, ಒಂದು ಉತ್ತರಾಖಂಡಲ್ಲಿ ಜೋಶಿ ಮಠ ಅಂತ ಬರುತ್ತಲ್ಲ, ಆ ಜೋಶಿ ಮಠಲ್ಲಿ ಜ್ಯೋತಿರ್ಮಠ ಅಂತ ಒಂದು ಫಸ್ಟ್ ಒನ್. ಇದು ನಾರ್ತ್ಗೆ ಸಂಬಂಧಪಟ್ಟಿದ್ದು. ಎಲ್ಲ 4 ದಿಕ್ಕುಗಳಲ್ಲಿ ಒಂದೊಂದನ್ನು ಮಠಗಳನ್ನು ಸ್ಥಾಪನೆ ಮಾಡ್ತಾರೆ. ಕರ್ನಾಟಕದಲ್ಲಿ ಶೃಂಗೇರಿಲಿ ಒಂದು ಶಾರದಾ ಪೀಠ ಅಂತ ಸ್ಥಾಪನೆ ಮಾಡ್ತಾರೆ. ಇನ್ನೊಂದು ಗೋವರ್ಧನ್ ಪೀಠ ಅಂತ, ಎಲ್ಲಿ ಪುರಿ ಜಗನ್ನಾಥ ಟೆಂಪಲ್ ಇದೆಯಲ್ಲ ಪುರಿ, ಆ ಪುರಿ ಊರಲ್ಲಿ ಗೋವರ್ಧನ್ ಮಠನ ಎಸ್ಟಾಬ್ಲಿಷ್ ಮಾಡ್ತಾರೆ. ಆಮೇಲೆ ಕಲಿಕಾ ಮಠ ಅಂತ ದ್ವಾರಕಾದಲ್ಲಿ ಎಸ್ಟಾಬ್ಲಿಷ್ ಮಾಡ್ತಾರೆ. ಸೊ ಇದು ನಾರ್ತು, ಇದು ಸೌತು, ಇದು ಪುರಿ ಈಸ್ಟ್, ಇದು ವೆಸ್ಟ್. ಸೊ ನಾರ್ತ್, ಸೌತ್, ಈಸ್ಟ್, ವೆಸ್ಟಲ್ಲಿ 4 ಮಠಗಳನ್ನು ಸ್ಥಾಪನೆ ಮಾಡ್ತಾರೆ. ಯಾರು? ಶಂಕರಾಚಾರ್ಯರು 8ನೇ ಶತಮಾನದಲ್ಲಿ. ನೆಕ್ಸ್ಟ್ ಫಸ್ಟ್ ಆಫ್ ಈಸ್ 4 ಮಠ, ಒಂದು ಶೃಂಗೇರಿಲಿ ಸ್ಥಾಪನೆ ಮಾಡ್ತಾರೆ. ನೆಕ್ಸ್ಟ್ ಯಾರು? ಮಧ್ವಾಚಾರ್ಯರ ಬಗ್ಗೆ ಇನ್ಫಾರ್ಮೇಷನ್ ತಗೋಬೇಕಾಗುತ್ತೆ. ಮಧ್ವಾಚಾರ್ಯರು ಹುಟ್ಟಿದ್ದೆಲ್ಲಿ ಅಂತ ಒಂದು ಕ್ವಶನ್ ಕೇಳ್ತಾರೆ. ನಿಮ್ಗೆ ಗೊತ್ತಿದ್ರೆ ಕಮೆಂಟ್ ಮಾಡಿ. ಕರ್ನಾಟಕದಲ್ಲೇ ಹುಟ್ಟಿದ್ದಾರೆ. ಮಧ್ವಾಚಾರ್ಯರ ಬರ್ತ್ ಪ್ಲೇಸ್ ಯಾವುದು ಅಂತ. ಹಿ ಈಸ್ ಅ ಚೀಫ್ ಪ್ರೊಪೊನೆಂಟ್ ಆಫ್ ತತ್ವವಾದ, ದ ಫಿಲಾಸಫಿ ಆಫ್ ರಿಯಾಲಿಟಿ ಅಂತ ಕರೀತಾರೆ ಇದಕ್ಕೆ. ತತ್ವವಾದದ ಪ್ರತಿಪಾದಕ ಯಾರು ಅಂತ ಕ್ವಶನ್ ಕೇಳಿದಾಗ ಮಧ್ವಾಚಾರ್ಯರು ಅಂತ ನೆನ್ಪಿಟ್ಕೋಬೇಕಾಗುತ್ತೆ ನೀವು. ಇದಕ್ಕೆ ಇವ್ರದ್ದು ಇನ್ನೊಂದೇನು, ದ್ವೈತ ಸಿದ್ಧಾಂತದ ಪಿತಾಮಹ ಇವರು. ದ್ವೈತ ಸಿದ್ಧಾಂತವನ್ನು ಹೇಳಿದವರು ಯಾರು ಅಂದರೆ ಮಧ್ವಾಚಾರ್ಯರು. ಓಕೆ, ನೆಕ್ಸ್ಟ್ ಆಬ್ಜೆಕ್ಟಿವ್ ಆಫ್ ದಿಸ್ ಯಾವುದು? ಈ ದ್ವೈತ ಸಿದ್ಧಾಂತದ ಅಥವಾ ನಿಮ್ಮ ಇದರದ್ದು ಏನು ಭಕ್ತಿ ಮೂಮೆಂಟದ್ದು ಆಬ್ಜೆಕ್ಟಿವ್ ಏನಿತ್ತು ಅಂತಂದರೆ, ಅಥವಾ ಇಲ್ಲಿ ದಾಸ ಪದಗಳ ಬಗ್ಗೆ ಹೇಳ್ತಾ ಇದ್ದಾರೆ ಅವರು. ವಿಜಯನಗರ ಹರಿದಾಸ ಸಾಹಿತ್ಯದ ಬಗ್ಗೆ ಮೆನ್ಷನ್ ಮಾಡ್ತಿದ್ದಾರೆ. ಈ ಹರಿದಾಸ ಸಾಹಿತ್ಯದ ಮೇನ್ ಉದ್ದೇಶ ಏನಾಗಿತ್ತಂದರೆ, ಈ ದ್ವೈತ ಸಿದ್ಧಾಂತವನ್ನು ಅಥವಾ ಮಧ್ವಾಚಾರ್ಯರು ಏನು ಹೇಳ್ತಾರಲ್ಲ ಆ ಸಿದ್ಧಾಂತವನ್ನು ಪ್ರೊಪಗೇಟ್ ಮಾಡೋದೇ, ಅದನ್ನು ಜನರಿಗೆ ತಿಳಿಸೋದೇ ಈ ದಾಸ ಸಾಹಿತ್ಯದ ಮೂಲ ಉದ್ದೇಶ ಆಗಿತ್ತು ಅಂತ. ದಾಸ ಸಾಹಿತ್ಯದ ಮೂಲ ಉದ್ದೇಶ ಆಗಿತ್ತು ಅನ್ನೋದು ಇಲ್ಲಿ ಹೇಳಿದ್ದಾರೆ. ನೆಕ್ಸ್ಟ್ ಅದೇ ಥರ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ ನೋಡಿ. ನೆಕ್ಸ್ಟ್ ಪುರಂದರದಾಸರನ್ನ ನಾವು ಆಗಲೇ ನೋಡಿದಂಗೆ ಕರ್ನಾಟಕ ಮ್ಯೂಸಿಕ್ದು ಪಿತಾಮಹ ಅಂತ ಕರೀತಾರೆ. ನೆಕ್ಸ್ಟು ರಾಮಾನುಜಾಚಾರ್ಯರ ಬಗ್ಗೆ ಒಂದು ಇನ್ಫಾರ್ಮೇಷನ್ ಇದೆ. ನಾವು ಈಗ ಏನು ಮಧ್ವಾಚಾರ್ಯರು ನೋಡಿದ್ವಿ, ಶಂಕರಾಚಾರ್ಯರು ನೋಡಿದ್ವಿ, ಮಧ್ವಾಚಾರ್ಯರು ನೋಡಿದ್ವಿ. ರಾಮಾನುಜಾಚಾರ್ಯರದ್ದು ಒಂದು ಏನು ಫಿಲಾಸಫಿ ಇದೆ, ಇವ್ರದ್ದೇನು ಅಂದರೆ ವಿಶಿಷ್ಟಾದ್ವೈತ ಫಿಲಾಸಫಿ ರಿಲೇಟೆಡ್ ಟು ರಾಮಾನುಜಾಚಾರ್ಯ. ಓಕೆ, ಇವರು ಮೇಲುಕೋಟೆಯಲ್ಲಿ ಕೆಲವೊಂದು ಸಮಯ ಕಳೀತಾರೆ. ಹಿ ವಾಸ್ ಪ್ಯಾಟ್ರನೈಸ್ಡ್ ಬೈ ದ ಕಿಂಗ್ ವಿಷ್ಣುವರ್ಧನ. ಹೊಯ್ಸಳ ಕಿಂಗ್ ವಿಷ್ಣುವರ್ಧನ ಇವ್ರನ್ನ ಪ್ಯಾಟ್ರನೈಸ್ ಮಾಡಿರ್ತಾರೆ. ಇವ್ರಿಗೆ ಆಸ್ಥಾನದಲ್ಲಿ ಜಾಗ ಕೊಟ್ಟು ಅವರಿಗೆ ಅನುಕೂಲ ಮಾಡಿಕೊಟ್ಟಿರ್ತಾರೆ. ಇವರು ಮೇಲುಕೋಟೆಲಿದ್ದು ಕೆಲವಷ್ಟು ದಿನ
ವಿಶಿಷ್ಟಾದ್ವೈತ ಪ್ರತಿಪಾದನೆ ಮಾಡಿರ್ತಾರೆ. ಇತ್ತೀಚೆಗೆ ಒಂದು ಕರೆಂಟ್ ಅಫೇರ್ಸಲ್ಲಿ ನ್ಯೂಸ್ ಇತ್ತು, ಸ್ಟ್ಯಾಚ್ಯೂ ಆಫ್ ಈಕ್ವಾಲಿಟಿ ಅಂತ ರಾಮಾನುಜಾಚಾರ್ಯ ರಿಲೇಟೆಡ್ ಇದು ಸ್ಟ್ಯಾಚ್ಯೂ ಆಫ್ ಈಕ್ವಾಲಿಟಿ, ಇದನ್ನು ಎಲ್ಲಿ ಸ್ಥಾಪನೆ ಮಾಡಿದರು ಅಂತ ನಾನು ನಿಮಗೆ ಕ್ವಶನ್ ಕೇಳ್ತಾ ಇದ್ದೀನಿ. ನಿಮಗೆ ಗೊತ್ತಿದ್ದರೆ ಕ್ವಶನ್, ಅದಕ್ಕೆ ಆನ್ಸರ್. ಈಗ ಸುಮಾರು ಕ್ವಶನ್ ನಾನು ಕಮೆಂಟ್ ಮಾಡಿ ಅಂತ ಹೇಳಿದ್ದೀನಿ. ಇದನ್ನು ನಿಮ್ಗೆ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ನಾನು ಇಲ್ಲೇ ಹೇಳಿದರೆ ನೀವು ಏನೋ ನಿಮಗೂ ನೆನಪಿರಲ್ಲ. ನೀವು ಸರ್ಚ್ ಮಾಡಿ ಅದನ್ನು ಕಮೆಂಟ್ ಮಾಡಿ, ಯು ವಿಲ್ ಆಲ್ಸೋ ರಿಮೆಂಬರ್ ದ್ಯಾಟ್. ಓಕೆ, ಇಲ್ಲಿ ವಿಷ್ಣುವರ್ಧನ್ ಆಯಿತು. ನೆಕ್ಸ್ಟ್ ಅದೇ ಥರ ಬಸವಣ್ಣನ ಬಗ್ಗೆ ಅಥವಾ ವಚನ ಸಾಹಿತ್ಯದ ಬಗ್ಗೆ ಮುಂದೆ ಮೆನ್ಷನ್ ಮಾಡ್ತಾ ಹೋಗಿದ್ದಾರೆ. 12th ಸೆಂಚುರಿಲಾದಂಥ ವಚನ ಸಾಹಿತ್ಯದ ಬಗ್ಗೆ ಬಸವಣ್ಣ, ಅಕ್ಕಮಹಾದೇವಿ, ಯಲ್ಲಮ್ಮ ಪ್ರಭು ಇವ್ರ ಬಗ್ಗೆ ಮೆನ್ಷನ್ ಮಾಡ್ತಾ ಹೋಗಿದ್ದಾರೆ. ಅನುಭವ ಮಂಟಪದ ಬಗ್ಗೆ ಮೆನ್ಷನ್ ಮಾಡಿದ್ದಾರೆ. ಇತ್ತೀಚೆಗೆ ಹೊಸ ಇದೊಂದು ಕರೆಂಟ್ ಅಫೇರ್ಸಲ್ಲಿದೆ, ಕಲ್ಚರಲ್ ಅಂಬಾಸಿಡರ್ ಆಫ್ ಕರ್ನಾಟಕ ಅಂತ ಯಾರನ್ನ ಅಪಾಯಿಂಟ್ ಮಾಡಿದ್ದಾರೆ? ಕಲ್ಚರಲ್ ಅಂಬಾಸಿಡರ್ ಆಫ್ ಕರ್ನಾಟಕ ಅಂತ ಬಸವಣ್ಣ, ವಿಶ್ವಗುರು ಬಸವಣ್ಣನವರನ್ನು ಕಲ್ಚರಲ್ ಅಂಬಾಸಿಡರ್ ಆಫ್ ಕರ್ನಾಟಕ ಅಂತ ಅನೌನ್ಸ್ ಮಾಡಿದ್ದಾರೆ ಗೌರ್ಮೆಂಟ್ ಆಫ್ ಕರ್ನಾಟಕದವರು. ಓಕೆ, ನೆಕ್ಸ್ಟ್ ಇಸ್ಲಾಂ ಗೇನ್ಡ್ ಫೂಟ್ ಹೋಲ್ಡ್ ಇನ್ ಕರ್ನಾಟಕ ವಿತ್ ದ ರೈಸ್ ಆಫ್ ಬಹುಮನಿ ಆ್ಯಂಡ್ ವಿಜಯಪುರ ಸಲ್ತನೇಟ್ಸ್ ಅಂತ. ಬಹುಮನಿ ಸುಲ್ತಾನರು ಮತ್ತು ಬಿಜಾಪುರ ಸುಲ್ತಾನರು ಬರೋದ್ರ ಜೊತೆಗೆ ಇಸ್ಲಾಮು ಕರ್ನಾಟಕದಲ್ಲಿ ಜಾಸ್ತಿ ಸ್ಪ್ರೆಡ್ ಆಗಿ ಸ್ಟಾರ್ಟ್ ಆಯಿತು ಅಂತ ಮೆನ್ಷನ್ ಮಾಡಿದ್ದಾರೆ. ನೆಕ್ಸ್ಟ್ ಅದೇ ಥರ ಕ್ರಿಶ್ಚಿಯಾನಿಟಿ ರೀಚ್ಡ್ ಕರ್ನಾಟಕ ಇನ್ ದ 16th century ವಿತ್ ದ ಅರೈವಲ್ ಆಫ್ ಪೋರ್ಚುಗೀಸ್ ಆ್ಯಂಡ್ ಸೇಂಟ್ ಫ್ರಾನ್ಸಿಸ್ ಝೇವಿಯರ್ ಅಂತ. ಇವ್ರ ಹೆಸರು ನೆನ್ಪಿಟ್ಕೊಳ್ಳಿ. ಕ್ರಿಶ್ಚಿಯಾನಿಟಿ ಕರ್ನಾಟಕಕ್ಕೆ ಯಾವಾಗ ಬಂತು ಅಂದರೆ 16ನೇ ಶತಮಾನದಲ್ಲಿ, ಯಾವಾಗ ಪೋರ್ಚುಗೀಸರು ಮತ್ತು ಇವರು ಸೇಂಟ್ ಫ್ರಾನ್ಸಿಸ್ ಝೇವಿಯರ್ ಅನ್ನೋರು 1545 ಯಾವಾಗ ಬಂದ್ರಲ್ಲ, ಆವಾಗ ಕ್ರಿಶ್ಚಿಯಾನಿಟಿ ಕರ್ನಾಟಕಕ್ಕೆ ಇಂಟ್ರೊಡ್ಯೂಸ್ ಆಯಿತು ಅಂತ ಹೇಳ್ತಿದ್ದಾರೆ. ಈ ಇಸ್ವಿ ಮತ್ತು ಈ ಹೆಸರು ಎರಡೂ ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್ ಅದೇ ಥರ ಬುದ್ಧಿಸಮ್ ಅಂತೂ ನಮ್ಮದು ಫಸ್ಟ್ ಮಿಲೇನಿಯಮಿಂದನೇ, ಅಂದರೆ 1ನೇ ಸೆಂಚುರಿಗಿಂತ ಮುಂಚೆ ಕ್ರಿಸ್ತ ಪೂರ್ವದಿಂದಲೇ ಬುದ್ಧಿಸಮ್ ಇಂಟ್ರೊಡ್ಯೂಸ್ ಆಗಿದೆ. ನಮಗೆ ಸುಮಾರು ಎವಿಡೆನ್ಸಸ್ಗಳು ಕೂಡ ಸಿಕ್ಕಿದೆ. ಫಾರ್ ಎಕ್ಸಾಂಪಲ್ ಕಲಬುರ್ಗಿಲಿ ಕನಗನಹಳ್ಳಿಲಿ ಅಥವಾ ಸನ್ನತಿ ಅಂತ ಏನು ಕರಿತೀವಿ, ಕನಗನಹಳ್ಳಿ ಇಲ್ಲ ಸಾರಿ ಸನ್ನತಿಯಲ್ಲಿ ನಿಮಗೆ ಅಶೋಕಂದು ಸ್ಟ್ಯಾಚ್ಯೂ ಸಿಕ್ಕಿದೆ. ಇದು UPSCಲಿ ಕ್ವಶನ್ ಕೂಡ ಆಗಿದೆ, ಇನ್ ವಿಚ್ ಪ್ಲೇಸ್ ಅಶೋಕ ಸ್ಟ್ಯಾಚ್ಯೂ ಹ್ಯಾಸ್ ಬಿನ್ ಫೌಂಡ್ ಅಂತ. ಇದು ಸನ್ನತಿ, ಈ ಹೆಸರು ನೆನ್ಪಿಟ್ಕೊಳ್ಳಿ. ಈ ಕ್ವಶನ್ ನಿಮಗೆ ಗ್ರೂಪ್ ಸಿ ಅಲ್ಲಿ ಕೇಳ್ಬೋದು. ಸನ್ನತಿ ಅನ್ನೋ ಜಾಗದಲ್ಲಿ ಮೌರ್ಯರ ಕಾಲದ್ದು ಅಂದರೆ ಅಶೋಕನ ಕಾಲದ್ದು ಇನ್ಸ್ಕ್ರಿಪ್ಷನ್ ಕೂಡ ಸಿಕ್ಕಿದೆ. ಅದೇ ಥರ ನಿಮಗೆ ಅವನದು ಮೂರ್ತಿ ಸಿಕ್ಕಿದೆ ಅಶೋಕನದ್ದು. ಓಕೆ, ನೆಕ್ಸ್ಟ್ ಕೃಷ್ಣಾ ರಿವರ್ ಬೇಸಿನ್ ವಾಸ್ ಒನ್ಸ್ ಹೋಮ್ ಟು ಬೋತ್ ಹೀನಯಾನ ಆ್ಯಂಡ್ ಮಹಾಯಾನ ಬುದ್ಧಿಸಮ್. ಇದೇನಿಲ್ಲ, ಕೃಷ್ಣಾ ರಿವರ್ ಬೇಸಿನಲ್ಲೇ ಹೀನಯಾನ ಮತ್ತು ಮಹಾಯಾನ ಬುದ್ಧಿಸಮ್, ಇದು 2 types ಆಫ್ ಬುದ್ಧಿಸಮ್ ಏನಿದೆಯಲ್ಲ, ಇದು 2 ಇತ್ತು ಅಂತ ಹೇಳ್ತಿದ್ದಾರೆ ಅವರು. ಓಕೆ, ನೆಕ್ಸ್ಟ್ ದಸರಾ, ಮೈಸೂರು ದಸರಾ ಬಗ್ಗೆ ನಾಡ ಹಬ್ಬ ಅಂತ ಮೆನ್ಷನ್ ಮಾಡಿದ್ದಾರೆ. ನೀವು ಇದೊಂದು ಫ್ಯಾಕ್ಟ್ ನೆನಪಿಟ್ಕೊಳ್ಳಿ, 1610ರಲ್ಲಿ ರಾಜ ಒಡೆಯರ್ ಅನ್ನುವ ಒಡೆಯರ್ ಮನೆತನದ ರಾಜರು, ಮೈಸೂರು ಒಡೆಯರ್ ಏನಿದಾರಲ್ಲ ಅವರ ರಾಜರೇ, ಶ್ರೀರಂಗಪಟ್ಟಣದಲ್ಲಿ ವಿಜಯನಗರದಲ್ಲಿದ್ದಂಥ ಈ ಮೈಸೂರು ದಸರಾ, ಇದೇನು ದಸರಾ ಸೆಲೆಬ್ರೇಷನ್ ಇದೆ ಅದನ್ನು ವಾಪಸ್ ಸ್ಟಾರ್ಟ್ ಮಾಡ್ತಾರೆ. ಎಷ್ಟನೇ ಇಸ್ವಿಲಿ? 1610ರಲ್ಲಿ. ಇದು ನೆನ್ಪಿಟ್ಕೊಳ್ಳಿ, ರಾಜ ಒಡೆಯರ್ ಸ್ಟಾರ್ಟ್ ಮಾಡ್ತಾರೆ ಮೈಸೂರು ದಸರಾನ. ಈಗ ಅದು ನಾಡ ಹಬ್ಬವಾಗಿ ಕನ್ವರ್ಟ್ ಆಗಿದೆ. ಏನು ನಾಡ ಹಬ್ಬ, ಈ ಸಾರಿ ಈ ನಾಡ ಹಬ್ಬವನ್ನು ಉದ್ಘಾಟನೆ ಮಾಡಿದವರು ಯಾರು? ಭಾನು ಮುಷ್ತಾಕ್ ಅವರು. ಓಕೆ, ಈ ಭಾನು ಮುಷ್ತಾಕ್ ಅವರು ಒಂದು ಬುಕ್ ಬರೆದಿದ್ದಾರೆ, ಅವರಿಗೊಂದು ಪ್ರಶಸ್ತಿ ಬಂದಿದೆ. ಯಾವುದು ಏನು ಅಂತ ರಿಸರ್ಚ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಕನ್ನಡ ಲ್ಯಾಂಗ್ವೇಜ್ ಸರ್ವ್ಸ್ ಆಸ್ ಅಫಿಷಿಯಲ್ ಲ್ಯಾಂಗ್ವೇಜ್ ಆಫ್ ಕರ್ನಾಟಕ, ನಾನು ನಿಮ್ಗೆ ಆಗಲೇ ಹೇಳಿದೆ. ಆಮೇಲೆ ಕನ್ನಡ ಲ್ಯಾಂಗ್ವೇಜಿಗೆ ಕ್ಲಾಸಿಕಲ್ ಲ್ಯಾಂಗ್ವೇಜ್ ಸ್ಟೇಟಸ್ ಇದೆ. ಇಂಡಿಯಾದಲ್ಲಿ ಕೆಲವು ಲ್ಯಾಂಗ್ವೇಜಸ್ಸಿಗೆ ಕ್ಲಾಸಿಕಲ್ ಲ್ಯಾಂಗ್ವೇಜ್ ಅಂತ ಸ್ಟೇಟಸ್ ಕೊಟ್ಟಿದ್ದಾರೆ. ಅದರಲ್ಲಿ ಕನ್ನಡ ಲ್ಯಾಂಗ್ವೇಜ್ ಕೂಡ ಒಂದು. ಕನ್ನಡ ಲ್ಯಾಂಗ್ವೇಜಿಗೆ ಕ್ಲಾಸಿಕಲ್ ಲ್ಯಾಂಗ್ವೇಜ್ ಸ್ಟೇಟಸ್ ಯಾವಾಗ ಬಂದಿದೆ ಅಂದರೆ 2008ರಲ್ಲಿ ಕನ್ನಡಗೆ ಕ್ಲಾಸಿಕಲ್ ಲ್ಯಾಂಗ್ವೇಜ್ ಸ್ಟೇಟಸ್ ಬಂದಿದೆ. ಅದೇ ಥರ ಕರ್ನಾಟಕದಲ್ಲಿ ತುಳು, ಕೊಡವ, ಕೊಂಕಣಿ ಇದೆಲ್ಲ ಡಿಫ್ರೆಂಟ್ ಲ್ಯಾಂಗ್ವೇಜಸ್ಸನ್ನು ಮಾತಾಡೋರಿದ್ದಾರೆ. ಉರ್ದು ಈಸ್ ಆಲ್ಸೋ ಸ್ಪೋಕನ್. ಓಕೆ, ನೆಕ್ಸ್ಟ್ ಅದೇ ಥರ ಹಲ್ಮಿಡಿ ಶಾಸನದ ಬಗ್ಗೆ ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ. ನಾನು ಆಲ್ರೆಡಿ ನಿಮ್ಗೆ ಹಲ್ಮಿಡಿ ಶಾಸನ ಬಗ್ಗೆ ಫುಲ್ ಇನ್ಫಾರ್ಮೇಷನ್ ಕೊಟ್ಟಿದ್ದೀನಿ. ಅದೇ ಥರ ಇಲ್ಲೊಂದು ಹೇಳಿದ್ದಾರೆ, ಅರ್ಲಿಯೆಸ್ಟ್ ಅವೈಲೇಬಲ್ ಲಿಟ್ರರಿ ವರ್ಕ್ ಯಾವುದು, ಕನ್ನಡದ ಮೊದಲ ಗ್ರಂಥ ಯಾವುದು ಅಂತಂದರೆ ನಮಗೆ ಈಗ ಸಿಕ್ಕಿರೋ ಪ್ರಕಾರ ಕವಿರಾಜ ಮಾರ್ಗ ಅಂತ. ಓಕೆ, ಶ್ರೀ ವಿಜಯ ಬರೆದಿದ್ದು ಕವಿರಾಜ ಮಾರ್ಗ ಅಂತ. ನೆಕ್ಸ್ಟ್ ಇದು ಡೇಟ್ ಬ್ಯಾಕ್ ಟು
1815 ಸೆಂಚುರಿ ಇದು. ಕ್ರಿಸ್ತ ಶಕ 850ರಲ್ಲಿ ಬರೆದಿರುವಂಥ ಬುಕ್ ಇದು ಕವಿರಾಜ ಮಾರ್ಗ. ಈ ಕವಿರಾಜ ಮಾರ್ಗದಲ್ಲಿ ಇದು ನಾನು ಆಗಲೇ ನಿಮಗೊಂದು ಮಾತು ಹೇಳಿದೆ, ಏನು ಕವಿರಾಜ ಮಾರ್ಗ ಇದು ಸಿಕ್ಕಿರೋದ್ರಲ್ಲಿ ಇದು ಹಳೇದು ಅಂತ. ಇನ್ನೂ ಸುಮಾರು ಹಳೇದಿತ್ತು, ಅದು ಯಾವುದೂ ನಮಗಿನ್ನೂ ಸಿಕ್ಕಿಲ್ಲ. ಯಾಕೆಂದರೆ ಕವಿರಾಜ ಮಾರ್ಗದಲ್ಲಿ ಏನು ಮಾಡಿದ್ದಾರೆ ಅಂದರೆ ಚೆತ್ತಣ, ಬೇದಂಡೆ ಮತ್ತು ಮೇಲ್ವಡು ಅನ್ನೋ 3 ಪದ್ಯಗಳ ಪ್ರಕಾರಗಳು ಅಂತ ಮೆನ್ಷನ್ ಮಾಡಿದ್ದಾರೆ. ಇದು ಈ ಥರದ್ದು ಪದ್ಯಗಳು ಆಲ್ರೆಡಿ ಇತ್ತು ಅನ್ನೋ ಒಂದು ನಂಬಿಕೆ ಇದೆ. ಸೊ ಆದರೆ ನಮಗಿದು ಬುಕ್ಸ್ ಸಿಕ್ಕಿಲ್ಲ. ಅದಕ್ಕೋಸ್ಕರ ನಾವು ಕನ್ನಡದ ಹಳೆಯ ಗ್ರಂಥ ಅಂತ ಈಗ ಕವಿರಾಜ ಮಾರ್ಗ ಅಂತ ಕನ್ಸಿಡರ್ ಮಾಡ್ತೀವಿ. ಬಟ್ ಹಳೆಯ ಕನ್ನಡ ಅದಕ್ಕಿಂತ ಮುಂಚೆಯಿಂದನೂ ಗ್ರಂಥದ ಫಾರ್ಮೆಟಲ್ಲಿ ಬುಕ್ಸ್ಗಳು ಇತ್ತು ಅನ್ನೋದಕ್ಕೆ ಎವಿಡೆನ್ಸ್ಗಳಿದೆ. ನೆಕ್ಸ್ಟ್ ಅದೇ ಥರ ನೆಕ್ಸ್ಟು ಕುವೆಂಪು ಅವ್ರ ಬಗ್ಗೆ ಒಂದು ಪಾಯಿಂಟ್ ಮೆನ್ಷನ್ ಮಾಡಿದ್ದಾರೆ. ಕುವೆಂಪು ದ ರಿನೌಂಡ್ ಕನ್ನಡ ಪೋಯೆಟ್ ಹೂ ರೋಟ್ ಜಯ ಭಾರತ ಜನನಿಯ ತನುಜಾತೆ. ಇದು ನಮ್ಮ ನಾಡಗೀತೆ, ನಿಮಗೆಲ್ಲ ಗೊತ್ತಿದೆ. ಈ ನಾಡಗೀತೆ ಬರೆದವ್ರು ಯಾರು? ಕುವೆಂಪು ಅವರು ಬರೆದಿದ್ದಾರೆ. ಇವರು ಫಸ್ಟ್ ರೆಸಿಪಿಯೆಂಟ್ ಆಫ್ ಕರ್ನಾಟಕ ರತ್ನ ಪ್ರಶಸ್ತಿ ಪಡೆದ ಮೊಟ್ಟ ಮೊದಲಿಗರು ಯಾರು ಅಂದರೆ ಕುವೆಂಪು ಅವರು. ಯಾವಾಗ ಕರ್ನಾಟಕ ರತ್ನ ಪ್ರಶಸ್ತಿ ಕೊಡೋಕ್ಕೆ ಸ್ಟಾರ್ಟ್ ಮಾಡಿದ್ದು ಯಾವಾಗ ಅಂದರೆ 1992ರಲ್ಲಿ. ರೀಸೆಂಟಾಗಿ ಕರ್ನಾಟಕ ರತ್ನ ಪ್ರಶಸ್ತಿ ಯಾರಿಗೆ ಬಂದಿದೆ? ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರಿಗೆ ಬಂದಿದೆ. ಪುನೀತ್ ರಾಜ್ಕುಮಾರ್ ಅವರಿಗೆ ಕರ್ನಾಟಕ ರತ್ನ ಪ್ರಶಸ್ತಿ ಕೊಟ್ಟರು. ಓಕೆ, ನೆಕ್ಸ್ಟ್ ಇದೇ ಥರ ನಿಮಗೆ ಮೊನ್ನೆ ಮೋಟರ್ ವೆಹಿಕಲ್ ಇನ್ಸ್ಪೆಕ್ಟರ್ ಆಗಿತ್ತು ಒಂದು 6 ತಿಂಗಳ ಹಿಂದೆ. ಆವಾಗ ಮೋಟರ್ ವೆಹಿಕಲ್ ಇನ್ಸ್ಪೆಕ್ಟರಲ್ಲಿ ಕಮ್ಯುನಿಕೇಷನ್ ಪೇಪರಲ್ಲಿ ಒಂದು ಕ್ವಶನ್ ಏನು ಕೇಳಿದ್ದಾರೆ ಅಂದರೆ, ಜ್ಞಾನಪೀಠ ಪ್ರಶಸ್ತಿ ಕುವೆಂಪು ಅವರಿಗೆ ಎಷ್ಟನೇ ಇಸ್ವಿಲಿ ಬಂದಿದೆ ಅಂತ ಡೈರೆಕ್ಟಾಗಿ ಇಸ್ವಿ ಕೊಟ್ಟಿದ್ದಾರೆ. ಹೆಂಗೆ ಇಸ್ವಿ? ಆಪ್ಷನ್ಸ್ ಹೆಂಗಿದೆ ಗೊತ್ತಾ? 1965, 1966, 1967, 1968. ಎಕ್ಸಾಕ್ಟ್ ಗೊತ್ತಿರಬೇಕು ನಿಮಗೆ. ಗೊತ್ತಿದ್ದಾಗ ಮಾತ್ರ ಈ ಆನ್ಸರ್ ಹಾಕ್ಬೋದು ನೀವು. ಈಸಿ ಕ್ವಶನ್ ಗೊತ್ತಿದ್ದರೆ, ಇಲ್ಲ ಅಂದರೆ ಹೋಯ್ತು, 1.25 ನೆಗೆಟಿವ್ ಆಗುತ್ತೆ. ಅದೇ ಥರ ನಿಮಗೆ ಇಲ್ಲಿ ಇದನ್ನು ಕೇಳ್ತಾರೆ, ಕರ್ನಾಟಕ ರತ್ನ ಪ್ರಶಸ್ತಿ ಫಸ್ಟ್ ಪಡೆದವ್ರು ಯಾರು? ಕುವೆಂಪು ಅವರು ಅಂತ ಗೊತ್ತಿರುತ್ತೆ. ಎಷ್ಟನೇ ಇಸ್ವಿಲಿ ಕರ್ನಾಟಕ ರತ್ನ ಪ್ರಶಸ್ತಿ ಸ್ಟಾರ್ಟ್ ಮಾಡಿದ್ರು ಅಂದಾಗ 1992 ಅಂತ ನೆನಪಿಡಬೇಕಾಗತ್ತೆ. ಅದೇ ಥರ ಕುವೆಂಪು ಅವರು ರಾಷ್ಟ್ರಕವಿ ಅಂತ ಅವರಿಗೆ ಬಿರುದು ಕೊಟ್ಟಿದ್ದರು. ಕರ್ನಾಟಕದ್ದು ಮೊದಲನೇ ರಾಷ್ಟ್ರಕವಿ ಇವರು. ಮೊದಲನೇವರು ಐ ಡೌಟ್ ಗೋವಿಂದ ಪೈ ಅವರು ಕೂಡ ರಾಷ್ಟ್ರಕವಿ ಆಗಿದ್ದರು. ರಾಷ್ಟ್ರಕವಿ ಬಿರುದು ಕುವೆಂಪು ಅವರಿಗೆ ಯಾವಾಗ ಬಂದಿದೆ ಅಂದರೆ 1964ರಲ್ಲಿ ರಾಷ್ಟ್ರಕವಿ ಅನ್ನೋ ಬಿರುದು ಬಂದಿದೆ. ಓಕೆ, ಇದನ್ನು ನೆನಪಿಟ್ಕೊಳ್ಳಿ. ಇದನ್ನು ಕೇಳ್ಬೋದು ನಿಮ್ಮ ಇದರಲ್ಲಿ ಗ್ರೂಪ್ ಸಿಯಲ್ಲಿ. ಈಗಾಗಲೇ 8 ಜನಕ್ಕೆ ಜ್ಞಾನಪೀಠ ಪ್ರಶಸ್ತಿ ಬಂದಿದೆ ಅಂತ ನಾವು ಹಿಂದೆ ಓದಿದ್ದೀವಿ. ಅದೇ ಥರ ತುಳು ಲ್ಯಾಂಗ್ವೇಜ್ ಬಗ್ಗೆ, ತುಳು ಸ್ಕ್ರಿಪ್ಚರ್ ಬಗ್ಗೆ ಕೆಲವೊಂದು ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ. ತುಳು ಮಹಾಭಾರತೋ ಅನ್ನೋದನ್ನು ಅರುಣಬ್ ಜಾ ಅನ್ನೋರು ಬರೆದಿದ್ದಾರೆ. ಇದು ತುಳು ಸ್ಕ್ರಿಪ್ಟಲ್ಲಿದೆ. ಇದನ್ನು ಕೇಳ್ತಾರೆ, ತುಳು ಸ್ಕ್ರಿಪ್ಟಲ್ಲಿದೆಯೋ ಕನ್ನಡ ಸ್ಕ್ರಿಪ್ಟಲ್ಲಿದೆಯೋ ಅಂತ. ಯಾಕೆ ಅಂದರೆ ಈಗ ತುಳುನ ಕನ್ನಡ ಸ್ಕ್ರಿಪ್ಟಲ್ಲೇ ಬಳಸ್ತಿದ್ದಾರೆ. ಯಾಕೆ ಅಂದರೆ ತುಳು ಸ್ಕ್ರಿಪ್ಟ್ ಯೂಸ್ ಮಾಡದೆ ಅದು ನಶಿಸಿ ಹೋಗಿದೆ. ಅದನ್ನು ವಾಪಸ್ ರಿವೈವಲ್ಲಿಗೂ ಟ್ರೈ ಮಾಡ್ತಾ ಇದ್ದಾರೆ ತುಳು ಸ್ಕ್ರಿಪ್ಟಿಗೋಸ್ಕರ. ಓಕೆ, ನೆಕ್ಸ್ಟ್ ಅದೇ ಥರ ಕೂರ್ಗ್ದವ್ರದ್ದು ಒಂದು ಲ್ಯಾಂಗ್ವೇಜ್ ಇದೆ. ಅದಕ್ಕೆ ಏನಂತಾರೆ ಅಂದರೆ ಕೊಡವ ಟಕ್ ಅಂತ ಕರೀತಾರೆ. ಇದರಲ್ಲಿ 2 ವೇರಿಯೇಷನ್ ಇದೆ. ಏನು? ನಾರ್ದರ್ನ್ ಮೆಂಡಲೆ ತಕ್ಕ ಅಂತ. ಇದು ನಮ್ಮ ಪ್ರೊನೌನ್ಸಿಯೇಷನ್ ತಪ್ಪಾಗ್ಬೋದು. ಅವ್ರ ಭಾಷೆಯಲ್ಲಿ ಅದನ್ನು ಹೇಗೆ ಅಂತಿರ್ತಾರೆ ಅದು ಗೊತ್ತಿದ್ರೆ ನೀವು ಅರ್ಥ ಮಾಡ್ಕೊಳ್ಳಿ. ನಾರ್ದರ್ನ್ ಮೆಂಡಲೆ ತಕ್ಕ ಅಂತ, ಸದರ್ನ್ ಕಿಗ್ಗತ್ತಿ ತಕ್ಕ ಅಂತ 2 ಭಾಷೆ ಇದೆ. ಇದನ್ನು ನಿಮಗೆ ಡೈರೆಕ್ಟಾಗಿ ಎಕ್ಸಾಮಲ್ಲಿ ಇದು ಮೆಂಡಲೆ ತಕ್ಕ ಮತ್ತು ಕಿಗ್ಗತ್ತಿ ತಕ್ಕ ಇದು ಏನು ಅಂತ ಕೇಳ್ತಾರೆ. ಈ ವರ್ಡ್ಸ್ ಬಗ್ಗೆ ಅವೇರ್ನೆಸ್ ಇದ್ದರೆ ಸಾಕು, ಇದು ಒಂದು ಭಾಷೆ ಅಂತ ನಿಮ್ಗೆ ಗೊತ್ತಾಗುತ್ತೆ. ಈ ವರ್ಡ್ ಬಗ್ಗೆ ಏನು ಅವೇರ್ನೆಸ್ಸೇ ಇಲ್ಲ ಅಂದರೆ ಇದು ಭಾಷೆ ಅಂತ ಗೊತ್ತಾಗೋದು ಭಾರಿ ಕಷ್ಟ. ಸೊ ಹಾಗಾಗಿ ಮೆಂಡಲೆ ತಕ್ಕ, ಕಿಗ್ಗತ್ತಿ ತಕ್ಕ ಅನ್ನೋದು ಇದೆರಡು ಭಾಷೆಗಳು. ಓಕೆ, ನೆಕ್ಸ್ಟ್ ಇವರು ಕೊಡವ ತಕ್ಕ ಭಾಷೆ ಮತ್ತು ಕೊಂಕಣಿಯವರು ಕನ್ನಡನೇ ಸ್ಕ್ರಿಪ್ಟ್ ಅಂತ ಬರೆಯೋಕ್ಕೆ ಕನ್ನಡನೇ ಯೂಸ್ ಮಾಡ್ತಾರೆ ಅಂತ ಮೆನ್ಷನ್ ಮಾಡಿದ್ದಾರೆ. ನೆಕ್ಸ್ಟ್ ಕನ್ನಡ ಸಾಹಿತ್ಯ ಪರಿಷತ್ ಎಷ್ಟನೇ ಇಸ್ವಿಲಿ ಎಸ್ಟಾಬ್ಲಿಷ್ ಆಗಿದ್ದು ಅಂದರೆ 1915ರಲ್ಲಿ ಎಸ್ಟಾಬ್ಲಿಷ್ ಮಾಡಿದ್ದು. ದಿವಾನ್ ಸರ್ ಎಂ ವಿಶ್ವೇಶ್ವರಯ್ಯ ಅವರು ಇದಕ್ಕೆ ಹೆಲ್ಪ್ ಮಾಡ್ತಾರೆ. ಎಚ್ ವಿ ನಂಜುಂಡಯ್ಯ ಫಸ್ಟ್ ಪ್ರೆಸಿಡೆಂಟ್ ಆಗಿರ್ತಾರೆ ಕನ್ನಡ ಸಾಹಿತ್ಯ ಪರಿಷತ್ತಿಂದು.
ಓಕೆ, ನೆಕ್ಸ್ಟ್ ಅದೇ ಥರ ಕನ್ನಡ ಸಾಹಿತ್ಯ ಅಕಾಡೆಮಿ ಎಷ್ಟನೇ ಇಸ್ವಿಲಿ ಎಸ್ಟಾಬ್ಲಿಷ್ ಆಯಿತು ಅಂದರೆ 1961 ಎಸ್ಟಾಬ್ಲಿಷ್ ಆಗುತ್ತೆ ಕನ್ನಡ ಸಾಹಿತ್ಯ ಅಕಾಡೆಮಿ. ಓಕೆ, ಇಲ್ಲಿವರೆಗೂ ಸಾಕು ಇವತ್ತಿಗೆ. ಲೊಕೇಶನ್, ಬೌಂಡ್ರೀಸ್ ಆ್ಯಂಡ್ ಏರಿಯಾ, ಪಾಪ್ಯುಲೇಷನ್ ಇದೆಲ್ಲ ಮುಂದೆ ಇರೋ ಟಾಪಿಕ್ ನೆಕ್ಸ್ಟ್ ಕ್ಲಾಸಲ್ಲಿ ಕಂಟಿನ್ಯೂ ಮಾಡೋಣ. ಓಕೆ, ಬಾಯ್ ಬಾಯ್. ಇದು ನಿಮಗೆ ವಿಡಿಯೋ ಲೈಕ್ ಆದರೆ ಪ್ಲೀಸ್ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಏನಾದ್ರು ಸಜೆಷನ್ಸ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಓಕೆ, ಬಾಯ್.